ಓಂ ಶ್ರೀ ಮಾತ್ರೆ ನಮಃ. ಇಲ್ಲಿ ಹೊಸಬ್ರು ಯಾರಿದ್ರಿ? ಪರಿಚಯ ಮಾಡ್ಕೊಳ್ಬೋದಾ? ಅಂದ್ರೆ ಮುಂಚೆ ನಮ್ ಕ್ಲಾಸಸ್ ಅಟೆಂಡ್ ಮಾಡಿಲ್ದೇ ಇರೋಂಥವ್ರು. ಗುರುಗಳ ನಂದು ವಿಡಿಯೋ ಬರುದಿಲ್ಲ. ಇರ್ಲಿ ಸರ್, ಹಾಸ್ಪಿಟಲ್ ಪರವಾಗಿಲ್ಲ ಪರವಾಗಿಲ್ಲ. ಏನೋ ಇಶ್ಯೂ, ಹಾಸ್ಪಿಟಲ್ ಇದ್ರಿ, ತೊಂದರೆ ಇಲ್ಲ. ಔಟ್ ಸ್ಟೇಷನ್ ಇದೀವಿ ಅನ್ನೋ. ಓಕೆ, ಫೈನ್. ಹೊಸಬ್ರು ಯಾರಿದ್ದೀರಿ? ಪರಿಚಯ ಮಾಡ್ಕೋಬೋದಾ? ಶ್ವೇತಾ ಮ್ಯಾಮ್ ತಾವು ಹೊಸಬ್ರು ಅನ್ಕೊಂತೀನಲ್ಲ. ಹೌದು ಸರ್. ನಮಸ್ತೆ. ಎಲ್ಲಿಂದ ತಾವು? ಸರ್, ಬೆಲ್ಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕು. ಓಕೆ. ಬೇರೆ ಯಾವ್ಯಾವ ವಿದ್ಯೆಗಳು ಕಲ್ತಿದ್ದೀರಿ ತಿಳ್ಕೊಬೋದಾ? ಅಂದ್ರೆ ಏನಕ್ಕೆ ನಿಮ್ಗೆ ಕೇಳ್ತೀನಿ ಅಂತಾನು ಹೇಳ್ತೀನಿ. ಒಂದ್ ನಿಮಿಷ, ನಾನು ಏನಕ್ಕೆ ಕೇಳ್ತೀನಿ ಅಂತಾನು ಹೇಳ್ತೀನಿ. ಓಕೆ ಸರ್. ಬೇರೆ ವಿದ್ಯೆಗಳು ಕಲ್ತಿರೋರ್ಗೆ ಬೇಗ ಕನೆಕ್ಟ್ ಆಗತ್ತೆ, ಆ ಓಕೆ ಸರ್. ಉದ್ದೇಶಕ್ಕೋಸ್ಕರ ಕೇಳ್ತಾ ಇರೋದು ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಓಕೆನಾ? ಓಕೆ ಸರ್, ಸರಿ ಓಕೆ, ಸರ್. ಫೈನ್. ಏನ್ ಕಲ್ತಿದ್ದೀರಿ ಬೇರೆ? ಸರ್, ನ್ಯೂಮರಾಲಜಿ ಆಗಿದೆ, ಆಮೇಲೆ ರೇಖೆ ಆಗಿದೆ, ವೆರಿ ಆಮೇಲೆ ಮಿಡ್ ಬ್ರೈನ್ ಕ್ಲಾಸ್ ಮಾಡ್ತೀನಿ. ಹಾ. ಮಿಡ್ ಸೊ ಮಿಡ್ ಬ್ರೈನ್ ನೀವೇ ಮಾಡ್ತೀರಾ? ಹೌದು ಕ್ಲಾಸಸ್ ಸರ್. ಮಾಡ್ತೀರಾ? ವೆರಿ ನೈಸ್. ಎಸ್ ಸರ್. ಹಾ. ಆತರ ಇದ್ರೆ ಬೇಗ ಕನೆಕ್ಟ್ ಆಗ್ತೀರಿ. ಹಾಗಿದ್ರೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿರತ್ತೆ ಆಲ್ರೆಡಿ ನಿಮ್ಗೆ, ಸೊ ಹಾ. ಬೇಗ ಕನೆಕ್ಟ್ ಆಗ್ತೀರಿ. ವೆರಿ ನೈಸ್. ಓಕೆ ಬೇರೆ ಯಾರಿದ್ದೀರಿ ಹೊಸಬ್ರು? ಯಾರಿಲ್ವಾ? ಎಲ್ಲ ಅಳುಬ್ರೇನಾ? ಅನ್ನಪೂರ್ಣ ಮ್ಯಾಮ್, ಸಾರಿ ಗುರುಜಿ, ಐ ಆಮ್ ಔಟ್ ಸೈಡ್. ಹರೀಶ್ ರಾಜ್ ಸರ್ ಗೊತ್ತು ಬಿಡಿ ನಿಮ್ ಬಗ್ಗೆ. ಬೇರೆ ಯಾರಿದ್ರಿ? ಅನ್ನಪೂರ್ಣ ಮ್ಯಾಮ್, ನಮ್ ಚಂದನ ಮ್ಯಾಮ್ ಗೊತ್ತಿದ್ದಾರೆ, ಅನುಷಾ ಮ್ಯಾಮ್ ಗೊತ್ತಿದ್ದಾರೆ. ಹೀರಾ ಅಂತ ಇದೆಯಲ್ಲ, ಯಾರಿದು ತಿಳಿಬೋದಾ? ಯಾರಂತ ನೋಡ್ಬೋದಾ? Okay. ಇಷ್ಟ ಹೇಳಿದ್ರು ಕ್ಯಾಮ್ರಾ ಆನ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಏನ್ ಹೇಳಕ್ ಆಗತ್ತೆ. ಅನುಷಾ ಮ್ಯಾಮ್ ಹೇಗಿದ್ರಿ? ಸೂಪರ್ ಸರ್, ನೀವ್ ಹೇಗಿದ್ದೀರಾ ಸರ್? ಅಲ್ಟಿಮೇಟ್ ಅಲ್ಟಿಮೇಟ್. ಓಕೆ. ಎಲ್ಲ ಹೀರಾ ಅಂತ ಇದೆಯಲ್ಲ, ಯಾರು ಅಂತ ಕೇಳಿದಮ್ಮ. ಔಟ್ ಸೈಡ್ ಇದೀರಿ, ಓಕೆ. ಯಾರು ಅಂತ ಅಷ್ಟೇ. ಸರ್, ಇವಾಗ ಸಂಜೆ ನಂಬರ್ ಕೊಟ್ಟರ ಸರ್. ಓಕೆ ಓಕೆ, ಫೈನ್. ವಿದ್ಯಾ ಮ್ಯಾಮ್ ಕಡೆಯವರಲ್ಲ? ಹಾ ವಿದ್ಯಾ ಮ್ಯಾಮ್ ಕಡೆಯವರಾ? ಹಾ ಹೌದು ಸರ್. ಓಕೆ ಮಾ, ವೆರಿ ನೈಸ್. ಓಕೆ, ಫೈನ್. ನಿಮ್ ಬಗ್ಗೆ ಹೇಳ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನೇನ್ ಫೋರ್ಸಬಲಿ ಯಾರನ್ನು ಕೇಳಕ್ ಆಗಲ್ಲ. ಓಕೆ, ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ಈ ವಿದ್ಯೆ ಬಗ್ಗೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಈ ವಿದ್ಯೆ ಯಾವ ಬೇಸ್ ಮೇಲೆ ವರ್ಕ್ ಆಗತ್ತೆ ಅಂತ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಕರ್ಮಗಳ ಮೇಲೆ, ಕರ್ಮಗಳ ಅನುಸಾರ. ಈಗ ನಾವು ಈ ವಿದ್ಯೆ ಆಕಾಶಕ್ಕೆ ರೆಕಾರ್ಡ್ ರೀಡರ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಗೆ ಒಂದು ಸ್ಪೆಷಲ್ ಎನರ್ಜಿ ಅಂತಾನೆ ತಿಳ್ಕೊಬೇಕು. ಅಂದ್ರೆ ಯಾವ ರೀತಿ, ನನ್ನ ಮತ್ತೆ ರಿಪೀಟ್ ಆಗ್ಬೋದೇನೋ, ಬಟ್ ರಿಪೀಟ್ ಆದ್ರೂ ಪರವಾಗಿಲ್ಲ. ಫಸ್ಟ್ ಕ್ಲಾಸ್ ಯಾವತ್ತಿದ್ರು ಇಂಟ್ರೊಡಕ್ಷನ್ ಕ್ಲಾಸ್ ಅಂತಾನೆ ಹೇಳುವಂಥದ್ದು. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಇದ್ರ ಹಿನ್ನೆಲೆ ತಿಳಿಸದೆ ನಾನೇನಾದ್ರೂ ಸ್ಟಾರ್ಟ್ ಮಾಡಿದ್ರೆ ಅದು ಅದಕ್ಕೆ ಅಂತ ವ್ಯಾಲ್ಯೂಡ್ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಹೌದಲ್ವಾ? ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಎಸ್ ಎಷ್ಟು ಬರ್ತಾ ಹೋಗುತ್ತೆ, ಅಷ್ಟು ಹೆಚ್ಚಿಗೆ ವಿಚಾರಗಳು ತಿಳಿತಾ ಹೋಗುತ್ತೆ ನಮ್ ಕ್ಲಾಸಸ್ ಅಲ್ಲಿ. ಏನ್ ಹೇಳಿ, ನೀವೇನಾದ್ರು ರೆಸ್ಪಾನ್ಸ್ ಮಾಡಿದ್ರೆ ಸುಮ್ನೆ ಮೂಕ ಚಿತ್ರನೂ ಅಲ್ಲ, ಬರೀ ನೀವ್ ಕೇಳಿಸ್ಕೊಂಡು ನಾನು ಸುಮ್ನೆ ಇರೋದಂದ್ರೆ ನಿಜವಾಗ್ಲೂ ಏನು ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಹೇಳೋದು, ಎಷ್ಟು ಸಾಧ್ಯ ಆಗತ್ತೆ. ನಾನು ಅದಕ್ಕೆ ಬಂದ ತಕ್ಷಣ ಯಾಕೆ ಎಲ್ಲರಿಗೂ ಹೇಗಿದ್ದೀರಿ ಅಂತ ಕೇಳೋದು ಅಂದ್ರೆ, ಒಂದು ಕನೆಕ್ಟಿವಿಟಿ ಬಿಲ್ಟ್ ಆಗತ್ತೆ. ಒಂದು ನಮ್ಮವರು, ನಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ಏನೊಂದು ಭಾವನೆಗಳು ಬಿಲ್ಟ್ ಆಗತ್ತೆ ಅನ್ನೋದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು. ಸೊ ಆ ಕನೆಕ್ಟಿವಿಟಿ ಇದ್ರೇನೆ ಇಂಥ ವಿದ್ಯೆಗಳು ಕಲೀಲಿಕ್ಕೂ ಸಾಧ್ಯ. ಹೌದಲ್ವಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಆರ್ ನೋ? ಓಕೆ. ಹೌದು ಸರ್. ಓಕೆ, ಫೈನ್. ನೋಡಿ, ಇವತ್ತು ಏನ್ ಈ ವಿದ್ಯೆ ಕಲೀಲಿಕ್ಕೆ ಬಂದಿದ್ವಿ, ಈ ವಿದ್ಯೆಯ ಮಹತ್ವ ನಿಮ್ಗೆ ಲಾಸ್ಟ್ ದಿವಸ ನಾನು ಯಾವಾಗ ಒಬ್ರು ನೋಡಿ, ಒಬ್ರು ವಿಚಾರನ ಒಬ್ರು ನೀವೇ ಕಣ್ಣಲ್ಲಿ, ನಿಮ್ಮ ಮನಸ್ಸಲ್ಲೇ ನಿಮ್ಗೆ ಗೊತ್ತಾಗತ್ತೆ. ನೀವು ಅದು ಅವ್ರ ಬಗ್ಗೆ ಹೇಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ಗೊತ್ತಾಗತ್ತೆ ಇದ್ರ ವ್ಯಾಲ್ಯೂ ಏನು ಅಂತ. ಯಾವುದು ನಾನು ಜಾಸ್ತಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಸನಾತನ ಧರ್ಮದ ವಿದ್ಯೆಗಳೇ ಇವೆಲ್ಲ. ನಮ್ಮ ಮೇನ್ ಬಂದು ಬೇರು ಅಂತ ಹೇಳ್ತೀವಿ. ನಮ್ಮಿಂದಾನೇ, ನಮ್ಮ ಭಾರತದಿಂದಾನೇ ಈ ವಿದ್ಯೆಗಳೆಲ್ಲ ಆಚೆ ಹೋಗಿರೋದು ಅಂತ ಕೂಡ ಹೇಳುವಂಥದ್ದು. ಅಂದ್ರೆ ನಮ್ಮ ಸನಾತನ ಧರ್ಮಕ್ಕೆ ಅಷ್ಟು ಮಹತ್ವ ಇದೆ ಅಂತ. ಇಲ್ಲಿರತಕ್ಕಂಥ ಋಷಿ ಮುನಿಗಳಾಗ್ಬೋದು, ಗುರು ಹಿರಿಯರುಗಳು ನಮ್ಮ ಏನ್ ಇಲ್ಲಿವರೆಗೂ ವಿದ್ಯೆಗಳು ಕೊಟ್ಟಿದ್ದಾರೆ, ಎಲ್ಲರೂ ಆ ಮಟ್ಟದಲ್ಲಿ ಇರತಕ್ಕಂಥವ್ರು ಇದ್ದಂಥವ್ರು ಅಂತ ಹೇಳುವಂಥದ್ದು. ಈ ಪ್ರತಿ ಒಂದು ವಿದ್ಯೆಗಳು ಏನ್ ಈಗ ನಮಗೆ ಸಂಬಂಧಪಟ್ಟಂತೆ ನಾವು ಈಗೆಲ್ಲ ಏನ್ ಕರಿತೀವಿ, ಇಂಟ್ಯೂಷನ್ ಬೇಸ್ಡ್ ಅಥವಾ ಟ್ಯಾರೋ ಆಗ್ಬೋದು, ಹಿಪ್ನೋಸಿಸ್ ಆಗ್ಬೋದು, ಎಲ್ಲಾ ವಿದ್ಯೆಗಳು ಮೂಲ ಬಂದು ಭಾರತನೇ ಆಗಿತ್ತು ಅಂತ ಹೇಳಿ ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀನಿ ನಾನು. ಯಾಕೆಂದ್ರೆ ಅಷ್ಟು ಮಹತ್ವ ನಮ್ಮ ಭಾರತ ದೇಶಕ್ಕಿದೆ. ನೋಡಿ, ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ, ಎಷ್ಟು ಸರಿ ಬಂದು ನಮ್ಮ ದೇಶವನ್ನ ಕೊಳ್ಳೆ ಹೊಡೆದ್ರು ಕೂಡ ನಮ್ಮ ದೇಶವನ್ನ ಯಾರ ಕೈಲಾದ್ರೂ ಏನಾದ್ರು ಮಾಡಕ್ಕಾಯ್ತಾ?
ಯಾಕೆ ಯಾಕೆ ಮಾಡಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿ ಅಂತ ಒಂದು ಮಹತ್ವವಾದ ಶಕ್ತಿ ಇದೆ ಅಂತ ಹೇಳುವಂಥದ್ದು. ಅವರು ಎಷ್ಟು ತಗೊಂಡೋದ್ರು ಕೂಡ ಅಷ್ಟೇ ಬೆಳೀತಾ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಆಧ್ಯಾತ್ಮದ ಶಕ್ತಿ ಅಷ್ಟ್ರ ಮಟ್ಟಿಗಿದೆ ಅಂತ, ಹೌದಲ್ವಾ? ಸೊ ಆಧ್ಯಾತ್ಮ ಅಥವಾ ನಮ್ಮ ಸನಾತನ ಧರ್ಮ ಅಂತ ಏನು ಅಂತ ನಾವು ನೋಡೋದಾದ್ರೆ ತುಂಬಾ ಅತಿ ಹೆಚ್ಚು ಜ್ಞಾನ ಉಳ್ಳಂತ ದೇಶ ಅಂತಾನೆ ಹೇಳ್ಬೋದು ನಮ್ಮ ದೇಶ. ಬಟ್ ಇವಾಗಿನ ಪರಿಸ್ಥಿತಿಗಳು, ಇವಾಗಿನ ಎಜುಕೇಶನ್ ಸಿಸ್ಟಮ್ ಇಂದಾಗಿ ನಮ್ಮ ಈ ವಿದ್ಯೆಗಳು ಕಣ್ಮರೆ ಆಗ್ತಾ ಇರುವಂತದ್ದು, ಹೌದಲ್ವಾ? ನಾನು ಹೇಳುವಂಥದ್ದು ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎ ಫಾರ್ ಆಪಲ್ ಅಂದ್ರೆ ಎ ಫಾರ್ ಅಂದ ತಕ್ಷಣ ಆಪಲ್ ಅಂತ ಫಿಕ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಆ ಎ ಫಾರ್ ಅಂದ್ರೆ ಏನು ಅಂತ ಹುಡುಕು ಅಂತ ಹೇಳ್ಕೊಟ್ಟಿದ್ರೆ ತುಂಬಾ ಮಕ್ಳಿಗೆ ಬಹಳ ಅನುಕೂಲ ಆಗ್ತಿತ್ತು, ಹೌದಲ್ವಾ? ಅಂದ್ರೆ ಅವರ ಬ್ರೈನ್ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು, ಅವರ ಆಲೋಚನೆಗಳು ಸ್ಟಾರ್ಟ್ ಆಗ್ತಿತ್ತು. ಈಗ ಇಲ್ಲಿ ಏನಾಗಿದೆ, ಉತ್ತರ ಒಂದೇ ಕೊಟ್ಬಿಟ್ಟು ಆ ಎ ಫಾರ್ ಅಂದ್ರೆ ಏನು, ಇದನ್ನ ಇಂಗ್ಲಿಷ್ ಸಿಸ್ಟಮ್ ಅಂತ ಹೇಳುವಂತ, ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಆದ್ರೆ ನಮ್ಮ ಒಂದು ಧರ್ಮದ ವಿದ್ಯೆಗಳಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ವಿಚಾರವನ್ನ ತಗೊಂಡಾಗ ಚರ್ಚಿಸಿ ಅಂತ ಹೇಳುವಂಥದ್ದು. ನಿಮಗ್ ತಿಳಿದಿರೋಂಥದ್ನ ನೀವ್ ಹೇಳ್ಬೇಕು, ನಮಗ್ ಇನ್ನೊಬ್ರಿಗೆ ಗೊತ್ತಿರೋಂಥದ್ನ ಚರ್ಚೆ ಮಾಡ್ತಾ ಹೋದಷ್ಟು ಅದರಲ್ಲಿ ಗ್ರೋತ್ ಸಿಗತ್ತೆ ಅಂತ ಹೇಳುವಂಥದ್ದು, ಹೌದಲ್ವಾ? ಎಸ್ ಆರ್ ನೋ? ಓಕೆ. ನಾವೀಗ Yes, ಈ sir. ವಿದ್ಯೆಯಲ್ಲಿ ಏನು ಬಹಳ ಮುಖ್ಯವಾಗಿ ನಾವು ನೋಡ್ಬೇಕಾಗಿರುವಂತದ್ದು ಅಂತ ಹೇಳಿದ್ರೆ, ನಮ್ಮ ಕರ್ಮದ ಅನುಸಾರ ಈ ವಿದ್ಯೆಯಲ್ಲಿ ಮೂಲ ತಿಳಿಬೇಕಾಗಿರುವಂತದ್ದೇ ನಮ್ಮ ಕರ್ಮ. ನಮ್ಮ ಕರ್ಮದ ಬಗ್ಗೆ ಫಸ್ಟ್ ನಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಬಾಕಿ ವಿಚಾರಗಳು ಸುಲಭವಾಗಿ ತಿಳಿತಾ ಹೋಗ್ಬೋದು. ಏನು ಕರ್ಮ ಅಂದ್ರೆ, ಸಂಚಿತ ಕರ್ಮ ಅಂದ್ರೆ ಏನು ಸಂಚಿತ ಕರ್ಮ? ನಾವು ಈಗ ಇದಕ್ಕೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಒಂದೇ ಮನೆಯಲ್ಲಿ ಇಬ್ರು ಮಕ್ಕಳು ಅವಳಿ ಜವಳಿ ಹುಟ್ಟಿದ್ರು ಕೂಡ, ಒಂದೇ ಮನೆಯಲ್ಲಿ ಇಬ್ರು ಅವಳಿ ಜವಳಿ ಹುಟ್ಟಿದ್ರು ಕೂಡ, ಸೇಮ್ ಟೈಮಿಂಗ್ಸು, ಸೇಮ್ ಹಾಸ್ಪಿಟ್ಲು, ಸೇಮ್ ಪ್ಲೇಸು, ಸೇಮ್ ಗಳಿಗೆಯಲ್ಲಿ ಹುಟ್ಟಿದ್ರು ಕೂಡ ಒಬ್ಬರಂತೆ ಒಬ್ರು ಇರ್ತಾರ? ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ನಮ್ಮ ದೇಶದ ಅತ್ಯಂತ ಪ್ರಮುಖ ವ್ಯಕ್ತಿಗಳಂತಾನೆ ತಗೊಳ್ಳೋಣ, ಅವ್ರು ಹುಟ್ಟಿರೋಂಥ ಡೇಟು, ಅವ್ರು ಹುಟ್ಟಿರೋಂಥ ಟೈಮಲ್ಲೇ, ಅವ್ರು ಹುಟ್ಟಿರೋಂಥ ಪ್ಲೇಸ್ ಅಲ್ಲೇ ಕೂಡ ಹುಟ್ಟಿದ್ರು ಕೂಡ ಯಾಕೆ ಎಲ್ಲರೂ ಅವರಂತೆ ಆಗಲ್ಲ? ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು, ಹೌದಲ್ವಾ? ಈಗ ನಾನೊಬ್ಬ ಅಸ್ಟ್ರಾಲಜರ್ ಆಗಿದ್ದೀನಿ, ನಾನೊಬ್ಬ ನ್ಯೂಮರಾಲಜರ್ ಆಗಿದ್ದೀನಿ. ಬಟ್ ನಮ್ಗೆ ಬಂದಿರತಕ್ಕಂಥ ಕ್ಲೈಂಟ್ ವಿಚಾರಗಳನ್ನ ತಗೊಂಡಾಗ ಬೇಸಿಕ್ ಅವರ ನಡವಳಿಕೆಗಳನ್ನ ಹೇಳ್ತೀವಿ ಈಸಿಯಾಗಿ, ಅವರ ಇದನ್ನ ವಿಚಾರಗಳನ್ನ ನಾವು ಈಸಿಯಾಗಿ ಡಿಫೆಂಡ್ ಮಾಡ್ತೀವಿ. ಬಟ್ ಈ ತರ ಸಿಚುವೇಶನ್ ಬಂದಾಗ, ಅವರಂತೆ ಇವ್ರು ಯಾಕೆ ಆಗ್ಲಿಲ್ಲ ಅಂತ ಕ್ವಶನ್ ಬಂದಾಗ ನಮ್ಮ ಮನ್ಸು ಏನನ್ನೋ ಹುಡ್ಕಕ್ ಸ್ಟಾರ್ಟ್ ಮಾಡತ್ತೆ, ಹೌದಾ? ಹುಡ್ಕಕ್ ಸ್ಟಾರ್ಟ್ ಮಾಡತ್ತಾ? Yes, sir. ಸೊ ಅದಕ್ಕೆ ಉತ್ತರನೇ ಈ ಒಂದು ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಂತ ಹೇಳುವಂಥದ್ದು. ಅದಕ್ಕೆ ಉತ್ತರನೇ ಈ ಒಂದು ಕರ್ಮದ ಅನುಸಾರ ಅಂತ ಹೇಳುವಂಥದ್ದು. ನಮ್ಗೆಲ್ಲ ಒಂದು ಆಡು ಭಾಷೆಯ ರೀತಿಯಲ್ಲಿ ಬಂದಿರೋದೇನಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ, ಆ ಸಮಸ್ಯೆ ನಾನು ಏನ್ ಕರ್ಮ ಮಾಡಿದ್ನಪ್ಪ, ಯಾರು ನಮಗೆ ಕರ್ಮದ ಬಗ್ಗೆ ಹೇಳ್ಕೊಟ್ಟೇ ಇರೋದಿಲ್ಲ, ಹೌದಲ್ವಾ? ಸ್ಟಾರ್ಟಿಂಗ್ ಅಲ್ಲೇ ಆ ಮಾತು ಬರುತ್ತಲ್ವಾ? ಸೊ ಅದೇ ಇದರ ಬೇಸ್ ಅಂತ ತಿಳ್ಕೊಳ್ಳೋ ಅಂಥದ್ದು. ಕರ್ಮದ ಅಂದ್ರೆ ನಮ್ಮ ಏನು ಈ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಂತ ಹೇಳ್ತೀವಿ, ಅದರ ಬೇಸ್ ಬಂದು ಈ ಕರ್ಮ ಅಂತ ಹೇಳುವಂಥದ್ದು. ಕರ್ಮ ಥಿಯರಿ ಅಂತ ಏನ್ ಹೇಳ್ತೀವಿ, ಕರ್ಮದ ಬಗ್ಗೆ ಏನ್ ತಿಳ್ಕೊಂತೀವಲ್ಲ, ಆ ಕರ್ಮದ ವಿಚಾರನ ಅರ್ಥ ಮಾಡ್ಕೊಂಡಾಗ, ಅವರ ಕರ್ಮಗಳನ್ನ ಅರಿಲಿಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ತುಂಬಾನೇ ಸುಲಭ ಆಗುವಂಥದ್ದು ಅಂತ. ಎಲ್ಲವೂ ಬೇಸ್ಡ್ ಆನ್ ಕರ್ಮ. ಏನ್ ಸರ್ ಕರ್ಮ ಕರ್ಮ ಕರ್ಮ? ಖಂಡಿತವಾಗ್ಲೂ ಈ ವಿದ್ಯೆ ಕಲಿಬೇಕಂತ ಹೇಳಿದ್ರೆ ಆ ಕರ್ಮವನ್ನ ಏನ್ ಕರ್ಮ ಮಾಡಿದಾರೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನಮ್ಗೆ ಈ ವಿದ್ಯೆ ತಲೆಗೆ ಹೋಗಲ್ಲ. ಅಂದ್ರೆ ಈಗ ಕರ್ಮ ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಬರುತ್ತೆ ಎಕ್ಸಾಂಪಲ್ ಆಗಿ ತಗೊಳೋದಾದ್ರೆ, ಒಂದು ಸುಮ್ನೆ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ನಾನು ಫ್ರೀ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ ಇದನ್ನ, ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ನಾವು ಅವ್ರನ್ನ ನೋಡ್ಬಿಟ್ಟು ಸುಮ್ನೆ ಪಾಸ್ ಆಗ್ತೀವಿ, ಹೌದಲ್ವಾ? ನಮ್ಗೇನು, ನಮ್ಗೊಂದು ಭಯ ಹುಡ್ಸಿರೋಂಥದ್ದು. ನಾವೇನೋ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಸೇರ್ಸಿದ್ರೆ ನಮ್ಮಲ್ಲಿ ನಂಬರ್ ಎಲ್ಲ ಕೊಡ್ಬೇಕು, ಮತ್ತೆ ನಾವಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟು, ನಮ್ಗೆ ಟೆನ್ಷನ್ ಯಾಕಪ್ಪ, ಇದರಿಂದಾಗೆ ತಾನೇ ನಾವು ಬಿಟ್ಟು ಹೋಗ್ತಾ ಇರೋದು. ಆದ್ರೆ ನಾವು ಮನೆಗೆ ಹೋದ್ಮೇಲೂ ನೆಮ್ಮದಿಯಾಗಿರಕ್ಕಾಗತ್ತಾ? ನಮ್ಮ ಮನ್ಸಲ್ಲಿ ಕಾಡ್ತಾ ಇರತ್ತಲ್ವಾ? ಸೊ ಅದು ಕೂಡ ಕರ್ಮನೇ ಅಲ್ವಾ? ಯಾರೋ ಒಬ್ರು ನಾವು ಅಲ್ಲಿ ಊಟ ಮಾಡ್ತಾ ಇರ್ತೀವಿ ಅಥವಾ ಟೀ ಕುಡಿತಾ ಇರ್ತೀವಿ ಅಥವಾ ಏನೋ ಒಂದು ಮಾಡ್ತಾ ಇರ್ತೀವಿ, ಯಾರಾದ್ರೂ ಬಂದು ಹಣ ಕೇಳಿದಾಗ ಕೊಡದೇ ಇರೋದು ಬೇರೆ ವಿಚಾರ. ಹೊಟ್ಟೆ ಹಸ್ದಿದ್ದಾಗ ಏನಾದ್ರೂ ಕೊಡ್ಸಿದ್ರೆ ಅದು ನಮ್ಗೆ ಕರ್ಮ ಕಮ್ಮಿ ಆಗತ್ತಾ ಜಾಸ್ತಿ ಆಗತ್ತಾ? ಒರಿಜಿನಲ್ ಇವಾಗೆಲ್ಲ ಫೇಕ್ ಇದಾರೆ, ನಾನು ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ನಾನು ಎಕ್ಸಾಂಪಲ್ ಆಗಿ ತಗೊಂತಾ ಇರೋವಂಥದ್ದು. ಅವ್ರು ನಿಜವಾಗ್ಲೂ ಹೊಟ್ಟೆ ಹಸ್ದಿದ್ರೆ ಅದು ಅವ್ರಿಗೆ ಕೊಡಿಸ್ಬೋದಾಗಿತ್ತು, ಹೌದಲ್ವಾ?
ಅದು ಕರ್ಮ ಕೊಡ್ಲಿಲ್ಲ ಅಂದಾಗ ಕರ್ಮನೇ ಅಲ್ವಾ. ಹಣಕ್ಕೋಸ್ಕರ ಮಾಡೋಂಥವ್ರು ಕೊಟ್ಟಿಲ್ಲ ಅಂದಾಗ ಅದು ಕರ್ಮ ಆಗೋದಿಲ್ಲ ಖಂಡಿತವಾಗ್ಲು. ಆದ್ರೆ ನಿಜವಾಗ್ಲೂ ಹೊಟ್ಟೆ ಹಸ್ದಿದ್ದಂಥವ್ರಿಗೆ ಕೊಡಿಸ್ದಾಗ ಅವ್ರದ್ದೊಂದು ಬ್ಲೆಸ್ಸಿಂಗ್ ಸಿಕ್ಕೇ ಸಿಗತ್ತಲ್ವಾ. ಹಾಗೆ ನಮ್ಮ ಈ ಪ್ರತಿನಿತ್ಯದ ಅಂದ್ರೆ ನಮ್ಮ ಈ ಸಿಚುವೇಶನ್ ಏನ್ ನಡೀತಾ ಇದೆ, ಪ್ರೆಸೆಂಟ್ ಸಿಚುವೇಶನ್, ನಮ್ಗೆ ಏನಾಗ್ಬಿಟ್ಟಿದೆ, ಮನುಷ್ಯರು ಮಿಷಿನರಿ ಆಗಲ್ಲ, ಮಿಷಿನ್ ರೀತಿಯಲ್ಲಿ ಆಗ್ಬಿಟ್ಟಿದೀವಿ. ಹೌದಲ್ವಾ? ಎಲ್ಲರೂ ಮಿಷಿನ್ ರೀತಿಯಲ್ಲಿ ಆಗ್ಬಿಟ್ಟಿದೀವಿ. ಬೆಳಗ್ಗೆ ಎದ್ದ ತಕ್ಷಣ ಬರೀ ನಮ್ಮ ಜೀವನದ ಕಷ್ಟ ಸುಖಗಳನ್ನ ಅಂದ್ರೆ ನಮ್ಮ ಪರಿಸ್ಥಿತಿಗಳ ಅನುಸಾರ ನಾವು ಏನಿದೆ ಕಮಿಟ್ಮೆಂಟ್ಗಳು ಅನ್ನೋ ಒಂದು ವಿಚಾರದಲ್ಲೇನೆ ತುಂಬಾ ಮುಳುಗೋಗಿರುವಂಥದ್ದು. ನಾವು ಯಾವುದೇ ನಮ್ಮ ಒಂದು ನಮ್ಮ ಅವರಗಳನ್ನ ಚೆಕ್ ಮಾಡ್ಕೊಳ್ಳಿಕ್ ಹೊರಟ್ರೆ ಆ ಪಾಸಿಟಿವ್ನೆಸ್ ತುಂಬಾನೇ ಕಮ್ಮಿ ಆಗಿರುವಂಥದ್ದು. ಈಗ ಎಲ್ಲಿಂದ ಕಮ್ಮಿ ಆಗಿರುವಂಥದ್ದು? ನಮ್ಮ ಸ್ಟ್ರೆಸ್, ನಮ್ಮ ಪ್ರೆಷರ್. ಇದೊಂದು ಕ್ಲಾಸ್ ಬೇಜಾರಾಗ್ಬೋದು, ಬೋರಿಂಗ್ ಆಗ್ಬೋದು ಅನ್ಸುತ್ತೆ, ಯಾರು ಬೋರ್ ಮಾಡ್ಕೋಬೇಡಿ. ಅಲ್ಲ, ಯಾಕೆಂದ್ರೆ ಇದು ತುಂಬಾ ಬೇಕಾಗಿರೋ ವಿಚಾರ ಅಲ್ವಾ, ಈ ವಿದ್ಯೆಗೆ ತುಂಬಾ ಅವಶ್ಯಕತೆ ಇರುವಂತ ವಿಚಾರ. ಹಾಗಾಗಿ ಇದು ಈ ಟಾಪಿಕ್ ಮಾತಾಡ್ಲೇಬೇಕಾಗಿರುವಂತದ್ದು. ಬಟ್ ನೆಕ್ಸ್ಟ್ ಇಂದ ಪ್ರಾಕ್ಟಿಕಲ್ ಮಾಡ್ತಾ ಹೋದಾಗ ಇದೇನಂತ ಅನ್ಸಲ್ಲ. ಇರ್ಲಿ, ಇದು ತುಂಬಾ ಅವಶ್ಯಕತೆ ಇರೋ ವಿಚಾರ. ಸಾರಿ, ಓಕೆ. ವಿಡಿಯೋ ಸ್ಟಕ್ ಆಗ್ತಿದೆ. ವಿಡಿಯೋ ಸ್ಟ್ರಕ್ ಆಗ್ತಿದ್ಯಾ? ಎಲ್ಲಾರ್ಗು ಸ್ಟ್ರಕ್ ಆಗ್ತಿದ್ಯಾ? ಇಲ್ಲ, ಓಕೆ, ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಫೈನ್. ಓಕೆ, ಸೊ ಮೊದಲು ನಾವು ಈ ಸಂಚಿತ ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದ್ರ ನಂತರ ನಾವು ಅದಕ್ಕೆ ಹೀಲಿಂಗ್ ಮಾಡೋ ಮೆಥಡ್ ಆಗ್ಬೋದು, ಅದನ್ನ ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಅಂತ ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳುವಂಥದ್ದು, ನಮ್ಮ ಸನಾತನ ಧರ್ಮ ಅಂತ ಏನಿದೆ ಆ ವಿಚಾರ ಕೆಲವೊಂದು ಪಾಯಿಂಟ್ಸ್ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಮನುಷ್ಯನಿಗೆ ಕಾಯಿಲೆ ಏನಕ್ಕೆ ಬರುತ್ತೆ? ಯಾರಾದ್ರೂ ಹೇಳ್ಬೋದಾ? ಮನುಷ್ಯನಿಗೆ ಕಾಯಿಲೆ ಏನಕ್ಕೆ ಬರುತ್ತೆ ಅಂದ್ರೆ, ಯಾವುದೋ ಒಂದು ಕೊರತೆ ಅವನ ಕಾಯಿಲೆ ಅಂತ ತೋರಿಸುವಂಥದ್ದು. ಹೌದಲ್ವಾ? ಮನುಷ್ಯನಿಗೆ ದುಃಖ ಏನಕ್ಕೆ ಬರುತ್ತೆ? ಅದನ್ನೆಲ್ಲ ನಾವು ತಪ್ಪು ಅಂತ ಅನ್ಕೊಂಡಿದೀವಿ. ಹೌದಲ್ವಾ? ನನ್ ಕರ್ಮಕ್ ಬಂತು ಅಂತ ಅನ್ಕೊಂಡಿದೀವಿ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ನಮ್ಗೆ ಒಂದು ಒಳ್ಳೆ ಸೈನ್ ಅಂತಾನೆ ತಿಳ್ಕೊಬಹುದು. ಯಾಕೆ? ನಮ್ಗೆ ಇವಾಗ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತೀವಾ? ಅದೇ ರೆಗ್ಯುಲರ್ ಆಗಿ ಹೋಗಿ ಅಂದ್ರೆ ಹೋಗ್ತೀವಾ ಯಾರಾದ್ರೂ? ಹೌದಲ್ಲ? ಸೊ ಅದೇ ರೀತಿ ಈಗ ಕಾಯಿಲೆ ವಿಚಾರಕ್ಕೆ ಬಂದಾಗ ನಮ್ನ ಯಾರು ಕೇರ್ ಮಾಡ್ತಿಲ್ಲ ಅಂದಾಗ ತಾನೇ ಕಾಯಿಲೆ ಬರುವಂತದ್ದು. ಅಂದ್ರೆ ಕಾಯಿಲೆ ಬಂದ ತಕ್ಷಣ ಕೇರ್ ಮಾಡ್ತಾರೆ ಅನ್ನೋದು ಕೂಡ ಮೈಂಡೆಡ್ ಅದು. ಸೊ ಈ ವಿದ್ಯೆಗಳು ಕೂಡ ಯಾರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಕೊರಗಿನಲ್ಲಿ ಇರತಕ್ಕಂಥವ್ರಿಗೆ. ನಮ್ ಗುರುಗಳು ತುಂಬಾನೇ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ಯಾರಿಗೆಲ್ಲ ಈ ವಿದ್ಯೆ ಸಿಗುತ್ತೆ ಅಂತ ಹೇಳಿದ್ರೆ, ಯಾವ ನಮ್ಮ ಓದ ಜನ್ಮಗಳಲ್ಲಿ ಯಾವ ಸಿದ್ಧಿ ಅಂದ್ರೆ ನಾವು ಏನಾದ್ರೂ ಒಂದು ಕಾರ್ಯ ಮಾಡ್ಲಿಕ್ಕೆ ಅಂತ ಹೊರಟು ಅದನ್ನ ಪೂರ್ಣವಾಗಿ ಮಾಡಕ್ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾವೇನಾದ್ರೂ ಪ್ರಾಣತ್ಯಾಗನ ಮಾಡಿದಾಗ ಅಂಥವ್ರಿಗೆ ಈ ಜನ್ಮದಲ್ಲಿ ಸುಲಭವಾಗಿ ವಿದ್ಯೆ ಸಿಗುತ್ತೆ ಅಂತ ಹೇಳಿರುವಂತದ್ದು. ಹೌದಾ ಚಂದ್ರ ಮ್ಯಾಮ್? ಹೌದು ಸರ್. ಓಕೆ, ಅಂದ್ರೆ ನಮ್ಮ ಓದ ಜನ ನೋಡಿ, ಯಾರೆಲ್ಲ ಈ ನಮ್ಮ ಸ್ಪಿರಿಚುವಲ್ ಲೈನ್ ಅಲ್ಲಿ ಇರ್ತಾರೆ ಖಂಡಿತವಾಗ್ಲೂ ಅವರು ಮೋಕ್ಷಕ್ಕೆ ಹತ್ರವಾದವರು ಅಂತಾನೂ ಕೂಡ ಹೇಳ್ಬೋದು. ಯಾರೆಲ್ಲ ಜಿನಿಯನ್ ಆಗಿ ಸ್ಪಿರಿಚುವಲ್ ಲೈನ್ ಅಲ್ಲಿ ಇರೋಂಥವ್ರಿಗೆ ನಮ್ಗೆ ಮೋಕ್ಷ ಯಾವಾಗ ಸಿಗುವಂಥದ್ದು? ನಮ್ಮ ಇಷ್ಟಾರ್ಥಗಳು ಪೂರ್ತಿ ಆದಾಗ. ಅದಕ್ಕೆ ನಮ್ ಗುರುಗಳು ಇನ್ನೂ ಚೆನ್ನಾಗಿ ಒಂದು ಮಾತು ಹೇಳ್ತಾರೆ, ನಿಮ್ಗೆ ಏನಾದ್ರೂ ಆಸೆ ಇತ್ತಂತ ಹೇಳಿದ್ರೆ ನಾವು ಈ ಲೈನಿಗೆ ಬರೋದಕ್ಕಿಂತ ಮುಂಚೆನೆ ತೀರಿಸ್ಕೊಬಿಡಿ ಅಂತಾನು ಕೂಡ ಹೇಳ್ತಾರೆ. ಯಾಕೆ ಅಂದ್ರೆ ಅದೊಂದು ಕೊರಗಿತ್ತು ಅಂದ್ರೆ ಮತ್ತೆ ಹುಟ್ಬೇಕಾಗತ್ತೆ, ಅದೊಂದೊಂದು ಕ್ಲಿಯರ್ ಮಾಡ್ಕೊಳಕೋಸ್ಕರ, ಆ ಆಸೆ ಪೂರೈಸ್ಕೊಳಕೋಸ್ಕರ. ಸೊ ನಾನು ಹೇಳೋದೇನಂದ್ರೆ, ಸ್ಪಿರಿಚುವಲ್ ಲೈನ್ಗೆ ಈ ಲೈನಿಗೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಆಸೆಗಳನ್ನೆಲ್ಲ ಪೂರೈಸ್ಕೊಂಡು ಬರ್ಬೇಕು. ಇದಕ್ಕೊಂದು ಸಣ್ಣ ತುಂಬಾ ಚೆನ್ನಾಗಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಫಾರಿನ್ ಅಲ್ಲಿ ಇರೋರೆಲ್ಲ ಬರೀ 20 ವರ್ಷ 25 ವರ್ಷಕ್ಕೆಲ್ಲ ಸ್ಪಿರಿಚುವಲ್ ಲೈನ್ಗೆ ಬರ್ತಾ ಇದಾರೆ. ಯಾಕೆ ಅಂತ ನೋಡಿದಾಗ ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಅವ್ರ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಅವಕಾಶಗಳು ತುಂಬಾ ಬೇಗ ಸಿಗತ್ತೆ. ಸೊ ಹಾಗಾಗಿ ಅವರು ಸ್ಪಿರಿಚುವಲ್ ಲೈನ್ಗೆ ಬಂದಾಗ ಕೂಡ ಅದರಲ್ಲಿ ಕಾನ್ಫಿಡೆಂಟ್ ಆಗಿ ಮುಂದುವರಿತಾರೆ. ಇಲ್ಲೇನಾಗತ್ತೆ, ನಮ್ಗೆ ಈ ಕಡೆ ದೇವ್ರ ಪೂಜೆ ಮಾಡ್ಬೇಕು ಅಂತ ಆಸೆ ಇರುತ್ತೆ, ದೇವ್ರ ಕಡೆ ಒಲವು ಇರುತ್ತೆ, ಆಧ್ಯಾತ್ಮಿಕ ಕಡೆ ಒಲವು ಕೂಡ ಇರುತ್ತೆ, ಆದ್ರೆ ನಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೊಳಕ್ ಆಗಿರಲ್ಲ. ಸೊ ಇದೆರಡರ ಸಂಘರ್ಷದ ಮಧ್ಯ ನಾವು ಮಾಡೋ ಕಾರ್ಯಗಳು ಕೂಡ ಯಾವುದು ಅದ್ರ ಗೆಲುವು ಸಿಗ್ತಾ ಇರೋದಿಲ್ಲ ಅಂತ. ಹೌದಲ್ವಾ? ಎಷ್ಟು ಜನ ನಂಬ್ತೀರಿ ಈ ಮಾತನ್ನ? ಎಸ್ ಆರ್ ನೋ? ಎಸ್ ಆರ್ ನೋ? ಹೌದು ಸರ್. ಅಂದ್ರೆ ಇದ್ರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಇಷ್ಟಾರ್ಥಗಳನ್ನ ಅದಕ್ಕಿಂತ ಚೆನ್ನಾಗಿ ಹೇಳ್ತಾರೆ. ನಾವೇನಾದ್ರೂ ಇನ್ನೂ ಆಸೆಗಳನ್ನ ಇಟ್ಕೊಂಡು ನಾವು ಕೆಲವ್ರು ನೋಡಿರ್ತೀರಿ, 70-80 ವರ್ಷ ಆದ್ರೂ ಕೂಡ ಅಯ್ಯೋ ನನ್ ಮೊಮ್ಮಗನ್ ನೋಡ್ಬೇಕಂದ್ರೆ, ಮೊಮ್ಮಗನ್ ನೋಡ್ಬಿಟ್ರೆ ಸಾಕಪ್ಪ ನಾನು ಆರಾಮಾಗಿ ಹೋಗ್ಬಿಡ್ಬೋದು, ಅಯ್ಯೋ ನಾನು ಒಂದ್ ಮನೆ ಕಟ್ಬಿಟ್ರೆ ಸಾಕಪ್ಪ ಆರಾಮಾಗಿ ಹೋಗ್ಬೋದು. ಆ ಕೊರಗಲ್ಲಿ ಸತ್ತಾಗ ಮತ್ತೆ ಇನ್ನೊಂದ್ ಜನ್ಮ ತಾಳ್ಲೇಬೇಕಾ?
ಹೌದಲ್ವಾ? ಹಾಗೇನಾದ್ರೂ ಒಂದು ಪಕ್ಷ ನಾವೇನಾದ್ರೂ ಆಸೆಗಳನ್ನ ಇಟ್ಕೊಂಡು ಸತ್ರೆ ಮತ್ತೆ ಮರುಜನ್ಮದಲ್ಲಿ ನಾವು ನಾಯೋ ಕೋತಿನೋ ಕಾಗೇನೋ ಏನಾದ್ರೂ ಒಂದು ಆಗಿ ಜನನ ಪಡೆದಾಗ ನಮ್ಮನೆ ಒಳಗ್ ನಮ್ಗೋಕೆನೆ ನನ್ನ ಮಕ್ಳು ಬಿಡೋದಿಲ್ಲ. ಹೌದಾ ಇಲ್ವಾ? ಇದೆಷ್ಟು ಸತ್ಯವಾಗಿದೆ ಅಲ್ವಾ ವಿಚಾರ ಮಾತು. ಸೊ ಸ್ಪಿರಿಚುವಲ್ ಲೈನ್ಗೆ ನಾವು ಬರೋದಕ್ಕಿಂತ ಮುಂಚೆ ಮುಖ್ಯವಾಗಿ ಹೇಳುವಂಥದ್ದು, ನಮ್ದು ಯಾವ್ದಾದ್ರು ಇಷ್ಟಾರ್ಥಗಳಿದ್ರೆ ಅದನ್ನ ಪೂರೈಸ್ಕೊಳ್ತಾ ಬಂದ್ಬಿಟ್ರೆ ತುಂಬಾನೇ ಒಳ್ಳೇದು ಅಂತ ಹೇಳುವಂಥದ್ದು. ಅಲ್ಲಿಗೆ ನಮ್ಮ ಕರ್ಮಗಳು ಮುಗಿಯುತ್ತೆ, ನಮಗೆ ಮೋಕ್ಷಕ್ಕೆ ದಾರಿ ಸಿಗತ್ತೆ ಅಂತ. ಹಾಗೆ ಸ್ಪಿರಿಚುವಲ್ ಲೈನ್ ಅಲ್ಲಿ ಇರೋರಿಗೆ ಯಾವ ರೀತಿ ಮೋಕ್ಷ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರತ್ತೆ? ಇದೊಂದು ವಿಚಾರ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದ್ರೆ, ಇನ್ನೊಬ್ಬರ ಕರ್ಮಗಳನ್ನ ಕಮ್ಮಿ ಮಾಡ್ತಾ 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 ಅವರ ಕರ್ಮನ ಕಮ್ಮಿ ಮಾಡ್ಲಿಕ್ಕೆ ಯಾವಾಗ ನಾವು ಮುಂದಾಗ್ತೀವಿ, ಅವರ ಕರ್ಮಗಳನ್ನ ಕಮ್ಮಿ ಮಾಡಕ್ ಯಾವಾಗ ಮುಂದಾಗ್ತೀವಿ, ಅದ್ರ ಜೊತೆಯಲ್ಲಿ ನಮ್ಮ ಕರ್ಮಗಳು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ಇಲ್ಲಿ ನಾನು ಯಾವ ವಿಚಾರಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಆಸೆ, ನಾನು ಏನ್ ಹೇಳಿದೆ ಮುಂಚೆ, ಬಂದಿರೋ ಕಾಯಿಲೆಗಳಾಗ್ಬೋದು ಅಥವಾ ಬಂದಿರೋ ಕಾರ್ಯಗಳನ್ನ ನಾವು ತಪ್ಪು ಅಂತ ಭಾವಿಸ್ತೀವಿ. ಅದೇ ರೀತಿಲಿ ಇದು ಕೂಡ ನಮಗೆ ಬೇಕಾಗಿರುವಂಥದ್ದು. ನಾವೆಲ್ಲೋ ಯೂನಿವರ್ಸಲ್ ಹತ್ರ ಅದೊಂದು ರಿಕ್ವೆಸ್ಟ್ ಮಾಡಿರುವಂಥದ್ದು, ಅಥವಾ ನಮ್ಗೆ ತುಂಬಾ ಇದರಿಂದ ನಮ್ಗೆ ಬೇಕೇ ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಯಾವಾಗೋ ಕೇಳಿರುವಂತ, ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು, ನಾವೇ ಮ್ಯಾನಿಫೆಸ್ಟ್ ಮಾಡಿರುವಂತ ಕಾಲ ಇದು ಅಂತ ನಾನು ಹೇಳ್ತಾ ಇರುವಂಥದ್ದು ಅಷ್ಟೇ. ಹಾಗೆ ಇನ್ನೊಂದು ವಿಚಾರ ಹೇಳ್ತಾರೆ, ಊರ್ಧ್ವ ಅಂದ್ರೆ ಅಶ್ವತ್ಥ ಮರ ನೋಡಿದಿರಲ್ವಾ ಎಲ್ಲರೂ? ಅಶ್ವತ್ಥ ಮರ ಭೂಮಿಯಿಂದ ಮೇಲ್ ಬರುತ್ತಲ್ವಾ ಕಾಮನ್ ಆಗಿ. ಬಟ್ ಇಲ್ಲೇನ್ ಹೇಳ್ತಾರೆ, ಈ ನಮ್ಮ ವಿದ್ಯೆಗಳು ಅಂದ್ರೆ ಏನ್ ನಮ್ಮ ಸನಾತನ ಧರ್ಮದ ವಿಚಾರವಾಗಿ, ಆಧ್ಯಾತ್ಮದ ವಿಚಾರವಾಗಿ ಯಾರೆಲ್ಲ ಇರ್ತಾರಲ್ಲ ಅವರು ಊರ್ಧ್ವ ಲೋಕದಿಂದ ಬಂದಿರತಕ್ಕಂತ ಅಶ್ವತ್ಥ ಮರದ ಎಲೆಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮರದ ಬೇರ್ ಬಂದು ಊರ್ಧ್ವ ಲೋಕ ಅಂದ್ರೆ ಯೂನಿವರ್ಸಲ್ ಇಂದ ಮರ ಉಲ್ಟಾ ಬಂದಿರುವಂತದ್ದು, ಅದ್ರಲ್ಲಿರತಕ್ಕಂತ ಎಲೆಗಳು ನಾವು ಅಂತ. ಯಾರೆಲ್ಲ ಈ ಅಧ್ಯಾತ್ಮದ ಜಗತ್ತಲ್ಲಿ ಹೋಗ್ತಾ ಇದಾರೆ, ಇವರೆಲ್ಲರೂ ಈ ಕಾಮನ್ ಮ್ಯಾನ್ ಅಂದ್ರೆ ನಾರ್ಮಲಿ ಏನು ಇಲ್ದೇ ಇರೋಂಥವ್ರಿಗೆ ನಾರ್ಮಲ್ ಆಗಿ ಭೂಮಿಯಿಂದ ಬಂದಿರತಕ್ಕಂತ ಮರದಲ್ಲಿರೋ ಎಲೆಗಳಂತ ಕನ್ಸಿಡರ್ ಮಾಡಿದ್ರೆ, ನಾವು ಏನ್ ಈ ವಿದ್ಯೆಗಳಲ್ಲಿ ಹೋಗ್ತಾ ಇದೀವಿ, ಈ ಧರ್ಮದ ಮಾರ್ಗದಲ್ಲಿ, ಸನಾತನ ಧರ್ಮದ ಮಾರ್ಗದಲ್ಲಿ ಅಥವಾ ಆಧ್ಯಾತ್ಮಿಕದ ಮಾರ್ಗದಲ್ಲಿ ಹೋಗ್ತಾ ಇದೀವಿ, ನಮ್ಗೆಲ್ಲ ಭಗವಂತ ಎನರ್ಜಿ ಇಲ್ಲಿ ಭೂಮಿ ಒಳಗಿಂದ ಭೂಮಿ ತಾಯಿಯಿಂದ ಎನರ್ಜಿ ಕೊಟ್ರೆ ನಮ್ಗೆ ಯೂನಿವರ್ಸಲ್ ಇಂದ ಎನರ್ಜಿ ಸಿಗತ್ತೆ ಅಂತ. ಕರೆಕ್ಟಾ? ಎಸ್ ಆರ್ ನೋ? ಎಸ್ ಆರ್ ನೋ? ಎಸ್ ಸರ್. ಬಾಕಿಯವ್ರು ಯಾರಿಗೂ ಇಂಟ್ರೆಸ್ಟ್ ಆಗ್ತಿಲ್ವಾ ಕ್ಲಾಸು? ಹಾ, ಹರೀಶ್ ರಾಜ್, ಅನ್ನಪೂರ್ಣ ಮ್ಯಾಮ್, ಶ್ವೇತಾ ಮ್ಯಾಮ್. ಹಾ, ಓಕೆ ಫೈನ್, ಇರ್ಲಿ. ಓಕೆನಾ? ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ, ನಮ್ಗೆ ಯೂನಿವರ್ಸಲ್ ನ ಎನರ್ಜಿ ತುಂಬಾ ಸಿಗುತ್ತೆ ಈ ವಿದ್ಯೆಗಳು ಕಲಿತಾ ಹೊರಟಾಗ. ಇದೇ ವಿದ್ಯೆ ಅಂತಲ್ಲ, ಯಾವುದೇ ವಿದ್ಯೆಗಳು ಏನು ನಮ್ಮ ಧರ್ಮಕ್ಕೆ ಬಂದ್ರೆ ಸಂಬಂಧಪಟ್ಟಂತ ವಿದ್ಯೆಗಳು ಕಲಿತಾ ಹೊರಟಾಗ ಯೂನಿವರ್ಸಲ್ ಇಂದ ಸಂಪೂರ್ಣವಾಗಿ ಎನರ್ಜೈಸ್ ಆಗ್ತೀವಿ ಅಂತ. ಹಾಗೆ ಇದನ್ನ ಕಲಿಬೇಕಾದ್ರೆ ಮುಖ್ಯವಾಗಿ ಏನಿರ್ಬೇಕಪ್ಪ? ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ತಾಳ್ಮೆ. ನಾವು ಎಷ್ಟು ತಾಳ್ಮೆ, ಯಾಕಪ್ಪ ಈ ತಾಳ್ಮೆ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ನಮಗ್ ಬರೋಂತ ಕ್ಲೈಂಟ್ಸ್ ಆ ಪರಿಸ್ಥಿತಿಗಳಲ್ಲಿ ಬರ್ತಾರೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಒಂದು ಮಾತು ಹೆಚ್ಚು, ಒಂದು ಮಾತು ಕಮ್ಮಿ ಆಗತ್ತೆ. ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ತಾ ಮಾತಾಡಕ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಈಗ ಯಾರೆಲ್ಲ ಕ್ಲೈಂಟ್ ನಾನು ಇದನ್ನ ಪ್ರೊಫೆಷನಲ್ ಆಗಿ ತಗೋಬೇಕು ಅನ್ನೋಂಥವ್ರಿಗೆ ನಾನು ಹೇಳ್ತಾ ಇರುವಂತ ವಿಚಾರ, ಕಾಮನ್ ಆಗಿ ಬರೀ ನಂದು ನಾನು ನೋಡ್ಕೊಂಡ್ರೆ ಸಾಕು ಅನ್ನೋಂಥವ್ರಿಗೆ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಹೌದಲ್ವಾ? ಓಕೆ, ಯಾರೆಲ್ಲ ಪ್ರೊಫೆಷನಲ್ ಆಗಿ ತಗೋಬೇಕಂತಿದ್ದೀರಿ, ಖಂಡಿತವಾಗ್ಲೂ ಹೇಳ್ತೀನಿ, ಇಂಟ್ರೆಸ್ಟ್ ತಗೊಂಡು ಈ ಕ್ಲಾಸ್, ನಾನು ನೆಕ್ಸ್ಟ್ ಬ್ಯಾಚ್ ಅವ್ರಿಗೆಲ್ಲ ಇಷ್ಟು ಬರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ. ನಮ್ ಮಾಡೋ ಪ್ರಾಕ್ಟೀಸಸ್ನ ಸಂಪೂರ್ಣವಾಗಿ ನೀವು ಅಭ್ಯಾಸ ಮಾಡ್ದಾಗೆ, ಅಂದ್ರೆ ಇದನ್ನ 10 ದಿವಸ, 11 ದಿವಸ, 12 ದಿವಸ ನಾನು ಡೈರೆಕ್ಟ್ ಆಗಿ ಒಂದು ಡೇ ಬೈ ಡೇ ಮಾಡಿ ಮುಗಿಸ್ಬಿಡ್ಬೋದಿತ್ತು, ಡೈಲಿ ಕ್ಲಾಸ್ ಮಾಡಿ. ಬಟ್ ಯಾಕೆ 1 ತಿಂಗಳವರೆಗೂ ತಗೊಳ್ಳೋಣ, ವಾರದಲ್ಲಿ 3 ದಿವಸ 4 ದಿವಸ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದಂತ ಹೇಳಿದ್ರೆ, ಪ್ರತಿ ಒಂದು ಸ್ಟೆಪ್ ನಿಮಗೆ ಕನೆಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚೆಕ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಈ ಬೇರೆ ನಮ್ಮ ಸ್ವರ್ವಿಜ್ಞಾನ, ಪಂಚಪಕ್ಷಿ ಇದೆಲ್ಲ ಆದ್ರೆ ಆತರ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದ್ ಬರೀ ನಾವೇನ್ ಹೇಳ್ತೀವಿ ಅದ್ ನೋಟ್ಸ್ ಮಾಡ್ಕೊಂಡು ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಸಾಕಾಗತ್ತೆ. ಬಟ್ ಈ ಕ್ಲಾಸ್ ಆತರ ಇರೋದಿಲ್ಲ. ನಾವೇನ್ ಇವತ್ತು ಹೇಳಿರ್ತೀವಿ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೀವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಅದನ್ನ ಕಲಿತಾ ಹೋಗ್ತೀರಿ, ಅಷ್ಟು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಯಾಕೆ ಡೈರೆಕ್ಟ್ ಆಗಿ ನಾವು ಇಂಟ್ಯೂಷನ್ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಟೈಮ್ ತಗೊಳತ್ತಲ್ವಾ? ಸೊ ಹಾಗಾಗಿ ಪ್ರಾಕ್ಟೀಸ್ ತುಂಬಾ ಅವಶ್ಯಕತೆ ಇರುವಂತ ವಿಚಾರ ಇದಕ್ಕೆ. ಏನಿದು ಆಕಾಶಿಕ್ ರೆಕಾರ್ಡ್ ರೀಡಿಂಗ್? ನಮ್ಗೆ
ನಮಗೆ ಗೊತ್ತಿಲ್ದಿರ ನಾವು ಮಾಡತಕ್ಕಂಥ ಕಾರ್ಯಗಳನ್ನ ನೋಟ್ ಮಾಡಿ ಇಡತಕ್ಕಂಥ ಜಾಗ ಆ ಒಂದು ರೆಕಾರ್ಡ್ ಲೈಬ್ರರಿ ಅಂತ ಹೇಳುವಂಥದ್ದು. ಎಲ್ಲಿದೆ ಆ ಲೈಬ್ರರಿ ಅಂತ ಹೇಳಿದ್ರೆ ಹೆಸರಲ್ಲೇ ಬಂದಿರೋ ಹಾಗೆ ಆಕಾಶದಲ್ಲಿ ಸ್ಪೇಸ್ ಅಲ್ಲಿ ಇರುವಂತ ಲೈಬ್ರರಿ. ಯಾರದನ್ನ ನೋಟ್ ಡೌನ್ ಮಾಡಿ ಇಡೋ ಅಂಥದ್ದು, ನಮ್ಗೆಲ್ಲ ತುಂಬಾ ಚೆನ್ನಾಗಿ ಚಿತ್ರಗಳ ಮೂಲಕ ತೋರಿಸಿರೋವಂಥದ್ದು ಯಮರಾಜರು ಇರ್ತಾರೆ, ಅವರ ರೈಟ್ ಹ್ಯಾಂಡ್ ಅಂತ ಹೇಳ್ಬೋದಲ್ವಾ, ಚಿತ್ರಗುಪ್ತರು. ಏನದು ಚಿತ್ರಗುಪ್ತ? ಯಾರಾದ್ರೂ ಇದರ ಪರ್ಸನ್ ಚಿತ್ರಗುಪ್ತ ಅಂತ ಇದರ? ಅಂದ್ರೆ ನಾವು ಮಾಡತಕ್ಕಂತ ಒಳ್ಳೆಯ ಕೆಟ್ಟ ಕೆಲಸಗಳು, ಅಂದ್ರೆ ಆ ಕೆಲಸನ ಚಿತ್ರದ ರೂಪದಲ್ಲಿ, ಆ ಕೆಲಸಗಳನ್ನ ಚಿತ್ರದ ರೂಪದಲ್ಲಿ ಗುಪ್ತವಾಗಿ ನಮ್ಗೆ ಗೊತ್ತಿಲ್ದಿರ ಫೀಡ್ ಆಗ್ತಾರಂತ ಜಾಗನ, ಅದನ್ನ ನೋಟ್ ಮಾಡಿ ಇಡ್ತಾ ಇರತಕ್ಕಂತ ಒಂದು ಆ ಒಂದು ಪರ್ಸನ್ ಅಥವಾ ಪ್ಲೇಸ್ನ ಅಥವಾ ಒಂದು ಸಬ್ಜೆಕ್ಟ್ ನ ಚಿತ್ರಗುಪ್ತರು ಅಂತ ತೋರಿಸಿರೋವಂಥದ್ದು. ಹೌದಲ್ವಾ? ಈಗ ನಮ್ಗೆ ಗೊತ್ತಿಲ್ಲದೆ ಯಾರಿಗೂ ಕಾಣ್ತಾ ಇಲ್ಲ ಅಂತ ಅನ್ಕೊಂಡಿರ್ತೀವಿ, ಬಟ್ ಎಲ್ಲಾರು ಹೇಳ್ತೀವಲ್ವಾ, ಮೇಲೊಬ್ಬ ಭಗವಂತ ಇರ್ತಾನೆ, ಅದನ್ನೆಲ್ಲ ಲೆಕ್ಕ ಅಲ್ಲಿರುತ್ತೆ ಅಂತ ಹೇಳ್ತಾರೆ, ಕೇಳಿದೀವಲ್ವಾ? ಆ ಮಾತೆಲ್ಲ ಹೆಂಗ್ ಬಂತು? ಆ ಮಾತುಗಳೆಲ್ಲ ಆಟೋಮೆಟಿಕ್ ಆಗಿ ನುಡಿಸಿರೋ ಅಂತ ಮಾತುಗಳು. ಸೊ ಅಲ್ಲಿ ಇರತಕ್ಕಂತ ಚಿತ್ರ, ಆ ಗುಪ್ತವಾಗಿ ಬರೆದಿರತಕ್ಕಂತ ನಮ್ಮ ರೆಕಾರ್ಡ್ ಅಂತ ಏನ್ ಹೇಳ್ತೀವಿ, ಅದೇ ಇಲ್ಲಿ ನಾವು ಚೆಕ್ ಮಾಡ್ಲಿಕ್ಕೆ ಹೊರಟಿರುವಂತ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಂತ ಹೇಳುವಂಥದ್ದು. ಯಾರ ವ್ಯಕ್ತಿಗಳು ಬೇಕಾದ್ರೂ ನಾವು ಚೆಕ್ ಮಾಡ್ಬೋದಾ ಅಂದ್ರೆ, ನಾವ್ ಇದ್ರಲ್ಲಿ ಏನ್ ಹೇಳ್ತೀವಿ, ತುಂಬಾ ಮಿತ್ಸ್ ಅಂದ್ರೆ ಫೇಕ್, ಸುಳ್ಳನ್ನ ನಾವು ಕೇಳಿರ್ತೀವಿ ಪಾಡ್ಕಾಸ್ಟ್ಗಳಲ್ಲಿ. ಅದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಫ್ಯೂಚರ್ನ ನೋಡ್ಲಿಕ್ಕೆ ಆಗಲ್ಲ. ಬಹಳ ಮುಖ್ಯವಾಗಿ ಇದೊಂದು ಪಾಯಿಂಟ್ ನಾನು ನಮ್ಮ ಪಾಡ್ಕಾಸ್ಟ್ಗಳಲ್ಲೂ ನಾನು ಪಾಯಿಂಟ್ ಮಾಡಿ ಹೇಳುವಂಥದ್ದು, ಎಲ್ಲರೂ ಸುಮ್ಮನೆ ಅಂದ್ರೆ ಜನರಿಗೆ ಆಸೆ ಹುಡ್ಸೋಕೆ ಹೇಳೋವಂಥದ್ದಾಗ್ಬೋದು, ಬಟ್ ನಮ್ಗೆ ಇಂಟ್ಯೂಷನ್ ಬಿಲ್ಟ್ ಆದಾಗ ಏನ್ ಆಗ್ಬೋದು ಅಂತ ಗೊತ್ತಾಗತ್ತೆ, ಅದು ಬೇರೆ. ಬಟ್ ರೆಕಾರ್ಡ್ಸ್ ಅಲ್ಲಿ ನೋಡೋಕ್ಕಾಗತ್ತಾ? ರೆಕಾರ್ಡ್ಸ್ ಅಲ್ಲಿ ನೋಡಕ್ಕಾಗಲ್ಲ. ಇದನ್ನ ಪ್ಯೂರ್ಲಿ ನಿಮ್ ಮೈಂಡ್ ಅಲ್ಲಿ ತಗೋಬೇಕು ವಿಚಾರ. ನಿಮ್ಮ ಇಂಟ್ಯೂಷನ್ ಬಿಲ್ಟ್ ಆಗಿರುತ್ತೆ, ಏನಾಗ್ಬೋದು ಅಂತ ನೀವು ಗೆಸ್ ಮಾಡ್ತೀರಿ, ನಿಮ್ ಕನೆಕ್ಟ್ ಆಗತ್ತೆ, ಅದು ಆಗಲ್ಲ ಅಂತ ಹೇಳಲ್ಲ. ಬಟ್ ರೆಕಾರ್ಡ್ಸ್ ಅಂತ ಹೋದಾಗ ಖಂಡಿತವಾಗ್ಲೂ ಫ್ಯೂಚರ್ ಯಾರ್ದು ನೋಡಕ್ಕಾಗಲ್ಲ. ಯಾಕೆ ನೋಡಕ್ಕಾಗಲ್ಲ ಅಂತ ನಾವು ನೋಡಕ್ ಹೊರಟ್ರೆ, ಇಲ್ಲಿನ ಟೈಮಿಂಗ್ಸ್ಗಳು, ಗಳಿಗೆಗಳಂತ ಏನ್ ಹೇಳ್ತೀವಿ, ಇಲ್ಲಿಗೂ ಆ 6th ಡೈಮೆನ್ಷನ್ ಇರತಕ್ಕಂತ ಟೈಮಿಂಗ್ಸ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಅಲ್ಲಿ ಏನ್ ನೋಡ್ತೀವಿ, ಮುಖ್ಯವಾಗಿ ನಮ್ಮ ಎಷ್ಟು ಜನ್ಮಗಳ ರೆಕಾರ್ಡ್ನ ನೋಡ್ತೀವಿ. ಯಾವ್ಯಾವ ಜನ್ಮದಲ್ಲಿ ಏನು, ಅಲ್ಲೂ ಏನ್ ನೋಡ್ತೀವಿ, ಎಲ್ಲಾ ರೆಕಾರ್ಡ್ ಪಿಕ್ಚರ್ ರೂಪದಲ್ಲಿ ಪೂರ್ಣವಾಗಿ ಕಾಣುತ್ತಾ? ಖಂಡಿತ ಇಲ್ಲ. ನಮಗೆ ಯಾವ ಜನ್ಮದಲ್ಲಿ ಏನ್ ಇಶ್ಯೂ ಇತ್ತು, ನಮ್ಗೆ ಯಾವ ಜನ್ಮದಿಂದ ಸಮಸ್ಯೆ ಬಂದಿತ್ತು, ಆ ಸಮಸ್ಯೆ ಇದ್ದಂತ ಟೈಮ್ನ ನಾವು ನೋಡ್ಬೋದು. ಇದರಲ್ಲೇ ಇಂಟ್ಯೂಷನ್ ನಲ್ಲೂ ಕೂಡ ಅಂದ್ರೆ ಫ್ಯೂಚರ್ನು ಕೂಡ ನೋಡೋಂತ ಇದೆ, ಬಟ್ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಲ್ಲಿ ಫ್ಯೂಚರ್ ನೋಡುವಂಥದ್ದಿಲ್ಲ. ಮತ್ತೆ ಬಾಕಿ ವಿಚಾರ ಏನಂತ ಹೇಳಿದ್ರೆ, ಯಾರ ಬಗ್ಗೆ ನೋಡ್ಬೋದು, 15 ವರ್ಷದ ಕೆಳಗಿನ ಮಕ್ಕಳ ವಿಚಾರನ ಸ್ಟಾರ್ಟಿಂಗ್ ಅಲ್ಲಿ ಯಾರು ನೋಡಕ್ ಹೋಗ್ಬಾರ್ದು. 14 ವರ್ಷ ಅಂತ ಹೇಳ್ತೀವಿ, 14 ವರ್ಷದ ಒಳಗಿನ ಮಕ್ಕಳ ವಿಚಾರಗಳನ್ನ ಯಾರು ಕೂಡ ನೋಡಕ್ ಹೋಗ್ಬಾರ್ದು. ಯಾಕೆ ಅಂತ ನೋಡೋದಾದ್ರೆ, ಆ ಒಂದು 2 ಹಂತ ಅಂತ ಹೇಳುವಂಥದ್ದು ಮಕ್ಕಳ ಆತ್ಮಕ್ಕೆ, ಆ 2 ಹಂತ ಯಾರ ಕೈಯಲ್ಲೂ ಇರೋದಿಲ್ಲ. ಬಟ್ ನೀವು ಒನ್ಸ್ ಅದರಲ್ಲಿ ಸ್ಟ್ರಾಂಗ್ ಆದ್ರಿ ಅಂತ ಹೇಳಿದ್ರೆ, ನಿಮ್ಗೆ ಆ ಒಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿ ಬಿಲ್ಟ್ ಆಯ್ತು ಅಂದ್ರೆ ನೋಡ್ಬೋದು. ನೋಡಿದ್ರು ಅದ್ರಲ್ಲಿ ಏನಾದ್ರೂ ಮೇಜರ್ ಸಮಸ್ಯೆಗಳಿದ್ರೆ ಹೇಳ್ಬಾರ್ದು ಅಂತ ಕೂಡ ಹೇಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಯಾರು ನೋಡ್ಲೇಬಾರ್ದು ಅಂತ ಹೇಳ್ತಾರೆ. ಓಕೆನಾ? ಸೊ ಈ ಇಂಟ್ಯೂಷನ್ ನ ಬಿಲ್ಟ್ ಮಾಡೋದಕ್ಕೆ ಅಥವಾ ಒಂದು ಕನೆಕ್ಷನ್ ನ ನಾವು ಬಿಲ್ಟ್ ಮಾಡೋದಕ್ಕೆ ಏನೇನ್ ಸ್ಟೆಪ್ಸ್ ನ ತಗೊಬೇಕು, ಮುಖ್ಯವಾಗಿ ಬೇಕಾಗಿರುವಂತದ್ದು ಡೈಲಿ ಮಿನಿಮಮ್ ಒಂದು 21 ಮಿನಿಟ್ಸ್ ಅಂತ ಹೇಳ್ತೀವಿ ಈ ವಿದ್ಯೆಗಳಿಗೆ. ಯಾಕೆ 21 ಮಿನಿಟ್ಸ್ ಅಂತಾನು ಕೂಡ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವು ಹೇಳ್ಕೊಡುವಂತ ಮೆಥಡ್ ಅಲ್ಲಿ ಒಂದು 21 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ನೀವೇನಾದ್ರೂ ಮೆಡಿಟೇಷನ್ ಮಾಡಿದ್ರು ಸಾಕು, ತುಂಬಾನೇ ಈಸಿಯಾಗಿ ಕನೆಕ್ಟ್ ಆಗ್ತೀರಿ. ಅಂದ್ರೆ ಯಾಕೆ, ಈಗ ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಾವು ನೋಡೋಣ. ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡ್ತೀವಿ, ಅದು ಯಾವುದೇ ನಮ್ಗೆ ದೀಕ್ಷೆ ಆಗಿದ್ರೆ, ನಿಮ್ಗೆ ದೀಕ್ಷೆ ಆಗಿರೋರ್ಗು ದೀಕ್ಷೆ ಆಗದೆ ಇರೋರ್ಗು ಮೆಡಿಟೇಷನ್ ಅಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಹೌದಲ್ವಾ? ಯಾರನ್ನ ಇದ್ದೀರಾ ಇಲ್ಲಿ ದೀಕ್ಷೆ ಆಗಿರೋಂಥವ್ರು? ಯಾರಾದ್ರೂ ಇದ್ದೀರಾ? ಎಸ್ ಗುರುಜಿ, ನಾನು ಇದ್ದೀನಿ. ಓಕೆ, ಯಾವ ದೀಕ್ಷೆ ಆಗಿದೆಯಮ್ಮ ನಿಮ್ಗೆ? ತ್ರಿಪುರ ಸುಂದರಿ. ಯಾರು ಕೊಟ್ಟಿರೋದು ಅಂತ ಅಂದ್ರೆ, ಐ ಮೀನ್ ಸಾರಿ, ಯಾರು ಕೊಟ್ಟಿರೋದು ದೀಕ್ಷೆ? ಇಬ್ರು ಕಡೆಯಿಂದ ಆಗಿದೆ ಗುರುಜಿ. ಹೌದಾ? ಓಕೆ. ಶ್ರೀನಾಥ್ ಶೆಟ್ಟಿಗಳದೊಂದು, ಹಾ, ನಿಮ್ ಗುರುಗಳು, ಓಕೆ ನನ್ ಗುರುಗಳು. ಓಕೆ.
ಆಮೇಲೆ ಡಾಕ್ಟರ್ ಅರ್ಜುನಾಚಾರ್ಯ ಅಂತ ಹೇಳಿದ್ನಲ್ಲ. ಓಕೆ ಓಕೆ ಸರಿ. ಅವ್ರು ಶ್ರೀನಾಥ್ ಶೆಟ್ಟಿ ಸರ್ ಕೊಟ್ಟಿರೋದು ಉಪದೇಶ, ದೀಕ್ಷೆ ಅಲ್ಲ, ಉಪದೇಶ ಆಗಿರುವಂತದ್ದು. ಒಳ್ಳೇದು. ಇಲ್ಲ ಗುರುಜಿ, ನಮ್ ದೀಕ್ಷೆ ಆಗಿದೆ. ಆಗಿದ್ಯಾ? ವೆರಿ ನೈಸ್. ಪುಣ್ಯವಂತರು ಅಂತ ತಿಳ್ಕೊಳ್ಳಿ ನೀವು. ಒಳ್ಳೇದಾಗ್ಲಿಮ್ಮ. ಸಿ ಅಂದ್ರೆ ಏನ್ ಹೇಳ್ತಾ ಇದ್ದೀರಿ, ನಾನು ಇಲ್ಲಿ ಏನು ಯಾವ ವಿಚಾರ ಹೇಳಿಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೀಕ್ಷೆ ಆಗಿರೋಂಥವ್ರು ಮೆಡಿಟೇಷನ್ ಮಾಡೋದಕ್ಕೂ ದೀಕ್ಷೆ ಆಗಿಲ್ದೇ ಇರೋರು ಮೆಡಿಟೇಷನ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಬರುತ್ತೆ, ಹೌದಲ್ವಾ? ಆ ಡಿಫ್ರೆನ್ಶಿಯೇಟ್ ಬರುತ್ತೆ ಅಂತ ಗೊತ್ತಿದೆ ಅಲ್ವಾ? ಯಾಕೆ ಅಂದ್ರೆ ದೀಕ್ಷೆ ಆಗಿದ್ದಾಗ ಗುರುಗಳ ಒಂದು ಎನರ್ಜಿ ಕೂಡ ನಮಗೆ ಕನೆಕ್ಟ್ ಆಗಿರುತ್ತೆ. ನಮ್ಗೆ ಏನಾದ್ರೂ ಒಂದು ಮೇಜರ್ ಆಗಿ ಬರೋಂಥ ಸಮಸ್ಯೆಗಳಿದ್ರೆ ಆ ಗುರುಗಳಿಂದ ನಮ್ಗೆ ಅದಕ್ಕೆ 100% ಕಂಟ್ರೋಲ್ ಆಗತ್ತೆ. ಅಂದ್ರೆ ಇದಕ್ಕೆ ಸಣ್ಣದಾಗಿ ನಮ್ ಗುರುಗಳು ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾರೆ. ಯಾಕೆ ಭೂಮಿಗೆ ಬೇಗ ಏನು ಸಮಸ್ಯೆ ಬರಲ್ಲ ಅಥವಾ ಯಾವುದೇ ಏನು ಬಂದು ಭೂಮಿಗೆ ಅಪ್ಪಳಿಸಲ್ಲ ಅಂತ ಹೇಳಿದ್ರೆ, ಗುರುಗ್ರಹ ಹತ್ರ ಇರೋದ್ರಿಂದ ಎಲ್ಲವನ್ನೂ ಆ ಗುರುಗ್ರಹದ ಗುರುತ್ವಾಕರ್ಷಣೆ ಬಲ ಸೆಳ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಗುರುಗಳ ಒಂದು ದೀಕ್ಷೆ, ಗುರುಗಳಿಂದ ಒಂದು ಬಂದಿರತಕ್ಕಂಥ ಉಪದೇಶ ಅಥವಾ ದೀಕ್ಷೆ ಆಗಿದ್ರೆ ಎಂಥದೇ ಸಮಸ್ಯೆಗಳು ಮೇಜರ್ ಆಗಿ ಬರುವಂತ ಪ್ರಾಬ್ಲಮ್ಗಳಿಂದ ಖಂಡಿತವಾಗ್ಲೂ ಬಚಾವಾಗ್ಬೋದು ಅಂತ ಹೇಳುವಂಥದ್ದು. ಹಾಗಾಗಿ ಇದಕ್ಕೆ ದೀಕ್ಷೆ ಬೇಕಾಗಿಲ್ಲ ಅಂತ ಕೆಲವರು ಹೇಳೋದನ್ನ ಕೂಡ ನಾವು ನೋಡಿದೀವಿ. ದೀಕ್ಷೆ ಅನ್ನುವಂಥದ್ದಿದ್ರೆ ಇನ್ನೂ ಬೇಗ ಕನೆಕ್ಟ್ ಆಗತ್ತೆ ಅಂತ ನಾವು ಹೇಳುವಂಥದ್ದು. ಉಪದೇಶ ಅಂತ ಹೇಳ್ಬೋದು, ಸಾರಿ, ದೀಕ್ಷೆಗಿಂತ ಉಪದೇಶ ಇದ್ರೆ ಗುರುಗಳ ಒಂದು ಕನೆಕ್ಟಿವಿಟಿ ಇತ್ತು ಅಂತ ಹೇಳಿದ್ರೆ ಇನ್ನೂ ಬೇಗ ಕನೆಕ್ಟ್ ಆಗತ್ತೆ, ಸೇಫರ್ ಝೋನ್ ಅಲ್ಲಿ ಇರ್ಬೋದು ಅಂತ ಹೇಳುವಂತ. ಇದನ್ನ ಮಾಡಿ ನೀವು ಅಥವಾ ಒಂದೇನು ಮೆಡಿಟೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತೀರಿ, ಈ ಮೆಡಿಟೇಷನ್ ಅಲ್ಲೂ ಕೂಡ ಒಂದು 2 ಸ್ಟೆಪ್ಸ್ 3 ಸ್ಟೆಪ್ಸ್ ಬರುತ್ತೆ. ಟ್ಯಾಪಿಂಗ್, EFT ಟ್ಯಾಪಿಂಗ್ ಕೇಳಿದಿರಲ್ವಾ? ಈ ಟ್ಯಾಪಿಂಗ್ ನ ಮಾಡೋ ಮೂಲಕ ಕೂಡ ಈಸಿಯಾಗಿ ಕನೆಕ್ಟ್ ಮಾಡುವಂಥದ್ದು. ಅದ್ರ ಜೊತೆಗೆ ನಮ್ಮ ಮುಖ್ಯವಾಗಿ ಅನುಲೋಮ ವಿಲೋಮದ ಒಂದು ವಿಧಾನಗಳಿರುವಂಥದ್ದು. ಇವನ್ನೆಲ್ಲ ಮಾಡ್ಕೊಳ್ತಾ ನಾವು ಮೆಡಿಟೇಷನ್ ಮಾಡ್ಲಿಕ್ಕೆ ಹೊರಟಾಗ ನಮ್ಗೆ ಬೇಗ ಕನೆಕ್ಟ್ ಆಗತ್ತೆ ಅಂತ ಹೇಳುವಂತ ವಿಚಾರ ಇದು, ಹೌದಲ್ವಾ? ನಾರ್ಮಲ್ ಆಗಿ ಮೆಡಿಟೇಷನ್ ಮಾಡೋದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಬರುತ್ತಾ ಇಲ್ವಾ? ಎಲ್ಲರೂ ರೆಸ್ಪಾನ್ಸ್ ಮಾಡ್ತಿದ್ರೆ ನಂಗೆ ಇನ್ನೂ ಚೆನ್ನಾಗಿರುತ್ತೆ ಮಾತಾಡೋದಕ್ಕೆ. ನೀವ್ ಹಿಂಗ್ ಬ್ಲಾಂಕ್ Yes, ಕುತ್ಕೊಂಡ್ಬಿಟ್ರೆ sir. ಯಾಕೆಂದ್ರೆ ನಮ್ ಕ್ಲಾಸ್ಗಳಲ್ಲಿ ಯಾರಿಗೂ ನಾವು ಮ್ಯೂಟ್ ಮಾಡಿ ಮಾತಾಡಿಸಿ ಕ್ಲಾಸ್ ಮಾಡೋ ಅಭ್ಯಾಸ ಕಮ್ಮಿ ನಮಗೆ, ಓಕೆನಾ? ಅಂದ್ರೆ ಅದನ್ನೇ ಹೇಳಿದ್ ನಾನು ಫಸ್ಟ್ ಹೇಳದ್ನಲ್ಲ, ನಮ್ಮ ವಿದ್ಯೆಗೂ ಇಂಗ್ಲಿಷ್ ವಿದ್ಯೆಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ವಿದ್ಯೆಗೂ ನಮ್ಮ ವಿದ್ಯೆಯಲ್ಲಿ ಎಲ್ಲರೂ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಕಲ್ತ ತುಂಬಾ ಬೇಗ ಕಲಿಬಹುದು ಅಂತ. ಇಲ್ಲೇನು ನೋಟ್ಸ್ ಮಾಡುವಂತ ಪ್ರಮೇಯ ಇರೋದಿಲ್ಲ ಅಲ್ವಾ? ಸೊ ಮಾತಾಡ್ತಾ ಮಾತಾಡ್ತಾ ಚರ್ಚೆ ಮಾಡ್ತಾ ನಿಮ್ ಕಡೆಯಿಂದ ಹಂಗೆ ರೆಸ್ಪಾನ್ಸ್ ಬರ್ತಿದ್ರೆ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಕೂಡ ಬರೋಕ್ ಸ್ಟಾರ್ಟ್ ಆಗತ್ತೆ. ಓಕೆ. ಈ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಗೆ ಬೇಗ ಫಾಸ್ಟ್ ಆಗಿ ಕನೆಕ್ಟ್ ಆಗತ್ತೆ ಅಂತ ಹೇಳೋಣ. ಇದ್ರ ಜೊತೆಯಲ್ಲಿ ಇದ್ರಲ್ಲಿ ಏನ್ ಹೇಳ್ತಾರೆ, ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗೋದ್ರಿಂದ, ಏನಾದ್ರೂ ಇಂಬ್ಯಾಲೆನ್ಸ್ ಇದ್ರೂ ಕೂಡ, ಮತ್ತ ನಮ್ಮ ನಾಡಿಗಳಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಇದ್ರೂ ಕೂಡ ಇದು ಫಾಸ್ಟ್ ಆಗಿ ಕನೆಕ್ಟ್ ಆಗಲ್ಲ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತ ವಿಚಾರ. ಅದನ್ನೆಲ್ಲ ನಾವು ಕನೆಕ್ಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ಅದನ್ನೇ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ಹೇಳಿರುವಂಥದ್ದು. ಈಗ ನಾವ್ ಹೇಳುವಂಥದ್ದು, ಈಗ ಪ್ಲೇನ್ ಅಂತ ಹೇಳ್ತೀವಿ, ಹೌದಲ್ವಾ? ಡೈಮೆನ್ಷನ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಇದನ್ನ ನಾವು ನೋಡ್ಬೇಕಾಗಿರುವಂಥದ್ದು, ತಿಳ್ಕೊಬೇಕಾಗಿರುವಂತ ವಿಚಾರ ಯಾವುದು? ಈಗ ಫಸ್ಟ್ ಪ್ಲೇನ್ ಅಂತ ಹೇಳ್ತೀವಿ, ಏನದು? ಭೂಗರ್ಭ, ಭೂಮಿ ತಾಯಿ ಅಂತ ಏನ್ ಹೇಳ್ತೀವಿ, ಭೂಮಿ ಒಳಗಿರ್ತಕ್ಕಂಥ ಭೂಗರ್ಭವನ್ನ ಮೊದಲನೇ ಸ್ಟೆಪ್, ಮೊದಲನೇ ಡೈಮೆನ್ಷನ್ ಅಥವಾ ಮೊದಲನೇ ಪ್ಲೇನ್ ಅಂತ ಹೇಳುವಂತ. ಎರಡನೇ ಪ್ಲೇನ್ ಅಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಈ ನಮ್ಮ ಮರಗಿಡಗಳು, ಸಣ್ಣ ಪುಟ್ಟ ಇನ್ಸೆಕ್ಟ್ಸ್, ಜೀವಿಗಳು ಏನಿದೆ ಇವೆಲ್ಲವೂ ಎರಡನೇ ಪ್ಲೇನ್ ಅಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು. ಮೂರನೇ ಪ್ಲೇನ್ ಅಲ್ಲಿ ವಾಸಿಸ್ತಾ ಇರತಕ್ಕಂಥವ್ರು ನಾವು, ಮಾನವರು ಅಂತ ಹೇಳುವಂಥದ್ದು. ನಾಲ್ಕನೇ ಪ್ಲೇನ್, ಫೋರ್ತ್ ಪ್ಲೇನ್ ಅಂತ ಹೇಳುವಂಥದ್ದು, ನಮ್ಮನ್ನ ಅಗಲಿ ಹೋಗಿರತಕ್ಕಂಥ ನಮ್ಮ ಹಿರಿಯರು, ಅಂದ್ರೆ ಅದನ್ನ ನೆಗೆಟಿವಿಟಿ ಅಂತ ಏನಾದ್ರು ಹೇಳ್ಬೋದು, ಅಂದ್ರೆ ಪ್ರೇತಾತ್ಮಗಳು ಅಥವಾ ಭೂತ ಅಂತ ಏನಿಲ್ಲ ನಾವು ಹೇಳ್ತೀವಿ, ಆ ನೆಗೆಟಿವ್ ಎನರ್ಜಿಗಳಿರತಕ್ಕಂಥ ಜಾಗ ಫೋರ್ತ್ ಡೈಮೆನ್ಷನ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬರುವಂತದ್ದು ಫಿಫ್ತ್ ಡೈಮೆನ್ಷನ್ ಅಲ್ಲಿ ನಮ್ಮ ಗುರುಗಳು, ಅಂದ್ರೆ ಇಲ್ಲಿವರೆಗೂ ಎಷ್ಟು ಜನ ಗುರುಗಳು ಹಿರಿಯರು ಇದ್ದಾರೆ, ನಮ್ಮ ಋಷಿ ಮುನಿಗಳು ಗುರುಗಳು ಅಂತ ನಾವೇನ್ ಹೇಳ್ತೀವಿ, ಸ್ಪಿರಿಟ್ ಗೈಡ್ ಅಂತ ಹೇಳುವಂಥದ್ದು. ನಮ್ಗೆ ಈ ಸ್ಪಿರಿಟ್ ಗೈಡ್ಗಳು ವಾಸ ಮಾಡುವಂತ ಜಾಗ ಬಂದು ಫಿಫ್ತ್ ಡೈಮೆನ್ಷನ್ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಇರುವಂತದ್ದೇ ಸಿಕ್ಸ್ತ್ ಡೈಮೆನ್ಷನ್ ಅಲ್ಲಿ ನಮ್ಮ ಈ ಎಲ್ಲಾ ರೆಕಾರ್ಡ್ಗಳು ಅಲ್ಲಿರತಕ್ಕಂತ ಒಂದು ಲೈಬ್ರರಿಯಲ್ಲಿ ಸ್ಟೋರ್ ಆಗಿದೆ ಅಂತ ಹೇಳುವಂತ ವಿಚಾರ. ಇದರಲ್ಲಿ ನಾವು ಏನ್ ಅರ್ಥ ಮಾಡ್ಕೊಬೇಕಂದ್ರೆ, ಡೈರೆಕ್ಟ್ ಆಗಿ ವಿಸಿಬಲ್ ಅಂದ್ರೆ ನಮ್ಗೆ ಲೈವ್ ಅಲ್ಲಿ ನೋಡಕ್ ಆಗತ್ತಾ ಫಿಸಿಕಲಿ?
ಹೌದಲ್ವಾ? ಎಲ್ಲಾರ್ಗೂ ಈ ಪ್ರಶ್ನೆ ಬಂದೇ ಬರುತ್ತಲ್ವಾ? ಲೈವ್ ಅಲ್ಲಿ ಫಿಸಿಕಲಿ ನಾವು ನೋಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಇವ್ಯಾವನ್ನು ನಾವು ಎಂಥದೇ ಒಂದು ವಿಚಾರಗಳನ್ನ ಫಿಸಿಕಲಿ ನಾವು ಯಾವುದನ್ನು ಲೈವ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಫಿಸಿಕಲಿ ನೋಡಕ್ ಆಗದೆ ಇರೋದ್ರಿಂದಾನೇ ನಾವು ಈ ಮೆಡಿಟೇಷನ್ ನ ರೂಪದಲ್ಲಿ ಈ ಒಂದು ಪ್ಲೇನ್ಸ್ ನಾವು ನೋಡ್ತಾ ಟ್ರಾವೆಲ್ ಮಾಡ್ತಾ ಚೆಕ್ ಮಾಡುವಂತ ವಿಧಾನಗಳು ಅಂತ ಹೇಳುವಂಥದ್ದು. ಇದಕ್ಕಾಗೆ ಬೇಕಾಗಿರುವಂತದ್ದು ಆ ಇಂಟ್ಯೂಷನ್ ಅಂತ ಹೇಳುವಂಥದ್ದು. ಆ ಒಂದು ನಾವೇನ್ ಸಿಕ್ಸ್ತ್ ಪ್ಲೇನ್ಗೆ ಟ್ರಾವೆಲ್ ಮಾಡ್ಬೇಕಾಗಿರತ್ತೆ, ಆ ಟ್ರಾವೆಲ್ ಮಾಡೋ ವಿಧಾನನೇ ಮೆಡಿಟೇಷನ್ ಅಂತ ಹೇಳುವಂಥದ್ದು. ಇದರಲ್ಲಿ ಬಿಲೀವ್ ಸಿಸ್ಟಮ್ ಎಷ್ಟು ಕೆಲಸ ಮಾಡಬೇಕು? ಬಿಲೀವ್ ಸಿಸ್ಟಮ್ ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಏನೇ ಮಾಡಿದ್ರು ವೇಸ್ಟ್. ಹೌದಾ ಇಲ್ವಾ? ನಮ್ಮಲ್ಲಿ ನಂಬಿಕೆಯ ಪ್ರಮಾಣ ಎಷ್ಟಿರುತ್ತೆ, ಆ ನಂಬಿಕೆಯ ಪ್ರಮಾಣದ ಮೇಲೆ ಇದೆಲ್ಲವೂ ಕೆಲಸ ಮಾಡುವಂಥದ್ದು. ಆ ನಂಬಿಕೆ ಪ್ರಮಾಣ ಹೆಚ್ಚಾಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆ ಬಿಲೀವ್ನ ಸ್ಟಾರ್ಟ್ ಅಂದ್ರೆ ಅದಕ್ಕೆ ಹೇಳಿದ್ ನಾನು ನಿಮ್ಗೆ, ಗುರುಗಳ ಮೇಲೆ ನಂಬಿಕೆ ಇದ್ರೆ ಅದು ಸುಲಭ ಆಗತ್ತೆ. ಅದೇ ಗುರುಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕಷ್ಟ ಆಗತ್ತೆ. ಅದೇ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡೋದಾದ್ರೆ, ಒಬ್ಬ ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಾ ಅಂತ ನೋಡ್ತೀರಾ ಹಾಸ್ಪಿಟ್ಲಿಗೆ ಹೋದ್ರೆ? ಅವ್ರ ಹತ್ರ ಇರೋ ಸ್ಟೆಥೋಸ್ಕೋಪು ಆ ಕೋರ್ಟ್ ಇಂದನೇ ನಾವು ಒಪ್ಕೊಬಿಡ್ತೀವಿ. ಹೌದಲ್ವಾ? ಅದೇ ಯಾರಾದ್ರೂ ಒಬ್ರು ಮಂತ್ರವಾದಿ ಹತ್ರ ಅಥವಾ ಒಬ್ರು ಪೂಜಾರ ಹತ್ರ ಹೋಗ್ತೀರಿ ಅಂತ ಹೇಳಿದ್ರೆ ಅವ್ರು ಹಾಕಿರತಕ್ಕಂಥ ಡ್ರೆಸ್, ಅವರಲ್ಲಿ ಇರತಕ್ಕಂಥ ವೇಷಭೂಷಣಗಳಿಂದ ತಾನೇ ನಾವು ಅಕ್ಸೆಪ್ಟ್ ಮಾಡುವಂಥದ್ದು. ಸೊ ಆ ಒಂದು ಪದ್ಧತಿಗಿಂತ ಹೆಚ್ಚಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬರಬೇಕು. ಅಂದ್ರೆ ನಾನು ಕೂಡ ಆ ಜಗನ್ಮಾತೆಯ ಅಂಶವೇ, ನನಗೆಲ್ಲಾನು ಗೊತ್ತಾಗುತ್ತೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಆ ಪಾಸಿಟಿವಿಟಿ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ಎಂಥವರ ಕಷ್ಟಕ್ಕೂ ಕೂಡ ಸುಲಭವಾಗಿ ದಾರಿ ಮಾಡ್ಬೋದು, ದಾರಿ ಹುಡುಕ್ಬೋದು, ದಾರಿ ಕೊಡ್ಬೋದು. ನಮಗೂ ಬರತಕ್ಕಂಥ ಸಮಸ್ಯೆಗಳನ್ನ ಮುಂಚಿತವಾಗಿ ನಾವು ಅರ್ಥ ಮಾಡ್ಕೋಬಹುದು. ಹೌದಾ ಇಲ್ಲ? ಸೊ ಆ ಬಿಲೀವ್ ಪಾರ್ಟ್ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗಿರುವಂತ ವಿಚಾರ. ಸೊ ಆ ಬಿಲೀವ್ ಬಿಲ್ಟ್ ಆಗ್ಬೇಕಂತ ಹೇಳಿದ್ರೆ ಮೆಡಿಟೇಷನ್ ಕಂಪಲ್ಸರಿ ಬೇಕೇ ಬೇಕು. ನೀವು ಎಷ್ಟು ಮೆಡಿಟೇಷನ್ ಮಾಡ್ತೀರಾ ಅಷ್ಟು ನಿಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿ ಆ ಒಂದು ತತ್ವಗಳು ಗ್ರೋತ್ ಆಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಸೊ ಆ ಬಿಲೀವ್ ಸಿಸ್ಟಮ್ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಆ ಒಂದು ಸ್ಪರ್ಶ ಅಥವಾ ಒಂದು ಇಮ್ಯಾಜಿನೇಷನ್ ಎನರ್ಜಿ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಇವೆಲ್ಲ ನಾನ್ ಫಿಸಿಕಲ್ ವರ್ಲ್ಡ್ ಅಲ್ಲಿ ಇರೋದ್ರಿಂದ ನೀವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಆಲ್ರೆಡಿ ಈ ಲೈನ್ ಅಲ್ಲಿ ಇರೋರಿಗೆ ತುಂಬಾ ಏನ್ ಕಷ್ಟ ಆಗುವಂತದ್ದಿಲ್ಲ. ಯಾಕೆಂದ್ರೆ ತುಂಬಾ ಸುಲಭವಾಗಿರತಕ್ಕಂತ ಈಸಿ ಟೆಕ್ನಿಕ್ಸ್ ಅಲ್ಲೇ ನಾವು ಮಾಡ್ತಾ ಹೋಗ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗತ್ತೆ. ಯಾಕೆ ಕನೆಕ್ಟ್ ಆಗತ್ತೆ ಅಂತಾನು ಕೂಡ ಹೇಳ್ತೀನಿ ನೋಡಿ. ಯಾವುದೇ ವಿದ್ಯೆ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ನಾವು ಎಷ್ಟೇ ವರ್ಷ ಮೆಡಿಟೇಷನ್ ಮಾಡಿದ್ರು ಅಥವಾ ನಾವು ಎಷ್ಟೇ ವರ್ಷ ಜಪ ತಪ ಮಾಡಿದ್ರು ಕನೆಕ್ಟ್ ಆಗತ್ತಾ? ಕನೆಕ್ಟ್ ಆಗತ್ತಾ? ಎಸ್ ಆರ್ ನೋ? ನಾವ್ ಎಷ್ಟೇ ಸ್ಟ್ರಾಂಗ್ ಆಗಿ ಎಷ್ಟೇ ಸದೃಢವಾಗಿ ಕುತ್ಕೊಂಡು ಏನಾದ್ರು ಮಾಡ್ತೀವಿ ಅಂದ್ರೂ ಅದು ಕನೆಕ್ಟ್ ಆಗತ್ತಾ? ಆಗಲ್ಲ ಸರ್. ಹೌದಲ್ವಾ? ಯಾಕೆ ಅಂದ್ರೆ ನಮಗದು ಕನೆಕ್ಟ್ ಆಗ್ಲಿಕ್ಕೆ ಬೇಕಾಗಿರುವಂತ ಒಂದು ಸಣ್ಣ ಕೀಲಿಕೈ ಅಂತ ಹೇಳುವಂಥದ್ದು, ಆ ಒಂದು ಗುರು ಎನರ್ಜಿ ಅಂತ ಹೇಳುವಂಥದ್ದು, ಗುರು ಮಾರ್ಗ ಅಂತ ಹೇಳುವಂಥದ್ದು, ಅದೊಂದು ಸಣ್ಣ ಕೀ. ಆದ್ರೆ ಅದು ಗೋಲ್ಡನ್ ಕೀ, ತುಂಬಾ ವ್ಯಾಲ್ಯೂಡ್ ಕೀ ಅದು. ಹೌದಾ? ಆ ಒಂದು ಕೀ ಸಿಕ್ಕಿದಾಗ ನಮ್ಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭವಾಗಿ ಇರತಕ್ಕಂಥ ಮಾರ್ಗಗಳಂತ ಹೇಳುವಂಥದ್ದು. ಯಾವುದಾ ಮಾರ್ಗಗಳು ಅಂತ ನೋಡಕ್ ಹೋದಾಗ ಇದ್ರಲ್ಲಿ ಬರುವಂತ ಈ ಸಿಸ್ಟಮ್ ಅಲ್ಲಿ ಬರುವಂತದ್ದು ಮುಖ್ಯವಾಗಿ ನಮ್ಮ ಉಸಿರಿನ ಬ್ರೀತಿಂಗ್ ಟೆಕ್ನಿಕ್ ಅನ್ನುವಂಥದ್ದು ಇದರಲ್ಲಿ ತುಂಬಾನೇ ಪ್ರಮುಖ ಸ್ಥಾನ ಮಾಡುತ್ತೆ, ತುಂಬಾನೇ ಪ್ರಮುಖ ಕೆಲಸ ಮಾಡುತ್ತೆ ಬ್ರೀತಿಂಗ್ ಟೆಕ್ನಿಕ್ಸ್ ಅಂತ ಹೇಳುವಂಥದ್ದು. ಎರಡನೇದಾಗಿ ಬರುವಂತದ್ದು ನಮ್ಮ ಟ್ಯಾಪಿಂಗ್ ಟೆಕ್ನಿಕ್ಸ್, ಅಂದ್ರೆ ನಮ್ಮ ನಾಡಿಗಳ ಒಂದು ಶುದ್ಧತೆ ಅಥವಾ ನಮ್ಮ ಚಕ್ರಗಳ ಒಂದು ಶುದ್ಧತೆ ಬ್ಯಾಲೆನ್ಸ್ ಮಾಡ್ಕೊಳ್ಳುವಂತ ವಿಚಾರ. ಇದು ಯಾವಾಗ ನಾವು ಈ ಕೆಲಸನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಈ ಟೆಕ್ನಿಕ್ಸ್ ನ ಬಳಸ್ತಾ ಹೋದಂತೆಲ್ಲ ನಮ್ಮ ಸ್ಟೆಪ್ಸ್ ತುಂಬಾನೇ ಈಸಿ ಆಗ್ತಾ ಹೋಗುತ್ತೆ. ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಚಕ್ರಗಳ ಬ್ಯಾಲೆನ್ಸ್ ಇದೆಯಾ ಇಲ್ವಾ, ಆಲ್ರೆಡಿ ನೀವೆಲ್ಲ ಇಲ್ಲಿ ಟ್ರೈನ್ಡ್ ಇರೋದ್ರಿಂದ ಏನ್ ತಲೆ ಕೆಡಿಸ್ಕೊಳ್ಳೋಂತ ಜಾಸ್ತಿ ಇರಲ್ಲ, ಬೇಗ ಕನೆಕ್ಟ್ ಆಗತ್ತೆ ಅಂತ ನನ್ನ ನಂಬಿಕೆ. ಬಟ್ ಆದ್ರೂ ನಮ್ಮ ಪದ್ಧತಿಯಲ್ಲಿ ನಾವೇನ್ ಸ್ಟೆಪ್ಸ್ ನ ತಗೊಳ್ತೀವಿ, ಆ ಸ್ಟೆಪ್ಸ್ ನ ನೀವು ಅರ್ಥ ಮಾಡ್ಕೊಳ್ತಾ ಅದನ್ನ ರಿಯಲ್ ಆಗಿ ನೀವು ಪಾಸಿಟಿವ್ ಆಗಿ ತಗೊಂಡು ಚೆಕ್ ಮಾಡ್ತಾ ಏನಿದೆ ಏನಿಲ್ಲ ಅಂತ ನನಗೆ ರಿಪ್ಲೈ ಮಾಡ್ತಾ ಕಲಿತಾ ಹೋದಂತೆಲ್ಲ ತುಂಬಾ ಸುಲಭ ಆಗತ್ತೆ ಅಂತ ಹೇಳುವಂತ ವಿಚಾರ.
ಹೌದಲ್ವಾ? ಸೊ ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು ರಿಸಲ್ಟ್ ಇಲ್ಲಿ ಬರುವಂತದ್ದು ಕರ್ಮ. ಆ ಕರ್ಮವನ್ನ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀವಿ ಅಂತ ತಿಳ್ಕೊಂಡಾಗ ಅದಕ್ಕೆ ಸುಲಭವಾಗಿ ದಾರಿ ಮಾಡ್ಕೊಳ್ತಾ ಅದನ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಗೆ ಸ್ಟೆಪ್ ಸಿಗ್ತಾ ಹೋಗುತ್ತೆ ಅಂತ. ಅದು ಸಿಕ್ಕಿದಾಗ ಎಲ್ಲದಕ್ಕೂ ಕೂಡ ಕಾರಣ ಕರ್ಮನೇ ಆಗಿರೋದ್ರಿಂದ ಅದನ್ನ ಖಂಡಿತವಾಗೂ ಕ್ಲಿಯರ್ ಮಾಡ್ಬೋದು. ಆ ಎನರ್ಜಿ ನಮ್ಮ ಈ ವಿದ್ಯೆಯಲ್ಲಿದೆ. ಅಂದ್ರೆ ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅಂತ ಹೇಳಿದ್ರೆ, ನಾನು ಮೆಡಿಟೇಷನ್ ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ ಇದಕ್ಕೆ. ಆ 3 ಸ್ಟೆಪ್ಸ್ ನಾವು ಈಸಿಯಾಗಿ ಕ್ಯಾಚ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ನಮ್ಗೆ ಆ ಕನೆಕ್ಟಿವಿಟಿ ಬಿಲ್ಟ್ ಆಗುತ್ತೆ. ಆ ಕನೆಕ್ಟಿವಿಟಿ ಬಿಲ್ಟ್ ಆದ್ಮೇಲೆ ಅದಕ್ಕೆ ಒಂದು 2 ಸ್ಟೆಪ್ಸ್ ಸಣ್ಣದಾಗಿರುವಂಥದ್ದು. ಅಂದ್ರೆ ಏನು, ಒಂದು ಓಪನಿಂಗ್ ಪ್ರೇಯರ್ ಅಂತ ಹೇಳುವಂಥದ್ದು. ಅಂದ್ರೆ ಏನಾಗತ್ತೆ ಇಲ್ಲಿ ನಮ್ಮ ಸಬ್ಕಾನ್ಶಿಯಸ್ಗೆ ಆ ಒಂದು ಓಪನಿಂಗ್ ಪ್ರೇಯರ್ ಇದೆ ಅಂತ ಕನ್ಫರ್ಮ್ ಆದ್ರೆ ಅದು ನಮ್ಗೆ ಈಸಿ ಮಾಡ್ಕೊಡುತ್ತೆ. ಅದ್ರ ಜೊತೆಲಿ ನಾವು ಪೂಜೆ ಮಾಡ್ತಿರ್ತಕ್ಕಂಥ ಶಕ್ತಿಗಳು ಆ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಇನ್ನೂ ತುಂಬಾನೇ ವೆರೈಟಿ ಬರುತ್ತೆ. ಅಂದ್ರೆ ಯಾರಿಗಾದ್ರೂ ಹೀಲ್ ಮಾಡ್ಬೇಕಾದ್ರೆ ಯಾವ ಎನರ್ಜಿನ ಕನೆಕ್ಟ್ ಮಾಡ್ಕೋಬೇಕು, ನಮ್ಮದೇ ವಿಚಾರಗಳನ್ನ ತಿಳಿಬೇಕಾದ್ರೆ ಯಾವ ಎನರ್ಜಿನ ಕನೆಕ್ಟ್ ಮಾಡ್ಕೋಬೇಕು, ಇದೆಲ್ಲವೂ ಸ್ಟೆಪ್ಸ್ ಅಲ್ಲಿ ಬರುತ್ತೆ ನಿಮ್ಗೆ. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದು ಮುಖ್ಯವಾಗಿ ನಮ್ಗೆ ಬೇಕಾಗಿರೋ ಆ ಒಂದು ಕನೆಕ್ಷನ್. ಆ ಕನೆಕ್ಷನ್ ನ ಬಿಲ್ಟ್ ಮಾಡುವಂಥದ್ದೇ ಇಲ್ಲಿ ಮುಖ್ಯವಾಗಿ ಕಲಿಬೇಕಾಗಿರುವಂತ ವಿಚಾರ. ನಾವು ಸುಮ್ಮನೆ ಏನೋ ಈ ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಬಗ್ಗೆ ಒಂದು ಫಾರ್ಮೆಟ್ ಅಲ್ಲಿ ಹೇಳ್ತಾ ಹೋಗ್ಬಿಟ್ರೆ ಅದು ನಿಮ್ಗೆ ಖಂಡಿತವಾಗ್ಲೂ ಸಿಗಲ್ಲ, ಮತ್ತೆ ಸಿದ್ಧಿ ಆಗಲ್ಲ. ಇವಾಗ ಎಷ್ಟೋ ಜನ ಮಾಡ್ತಾ ಇರೋಂಥದ್ದೇ ಅದಲ್ವಾ. ಬಟ್ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮಗೆ ಬಿಲ್ಟ್ ಮಾಡಬೇಕಾಗಿರೋದು ಆ ಕನೆಕ್ಷನ್, ಆ ನಿಮ್ಮ ಒಂದು ಇಂಟ್ಯೂಷನ್ ನ ಸ್ಟ್ರಾಂಗ್ ಮಾಡಬೇಕಾಗಿರೋದು. ಅದಕ್ಕೆ ಬೇಕಾಗಿರೋ ಎಕ್ಸಸೈಸಸ್ ಆಗ್ಬೋದು, ಅದಕ್ಕೆ ಬೇಕಾಗಿರೋ ಮೆಡಿಟೇಷನ್ಸ್ ಆಗ್ಬೋದು. ಇವೆಲ್ಲವನ್ನು ಮಾಡ್ತಾ ಹೋದಂತೆ ನೀವು ಅಚೀವ್ ಮಾಡ್ಲಿಕ್ಕೆ ತುಂಬಾನೇ ಸುಲಭ ಆಗತ್ತೆ. ಸ್ಟೆಪ್ ಬೈ ಸ್ಟೆಪ್ ಖಂಡಿತವಾಗ್ಲೂ ಮಾಡ್ತಾ ಹೋಗೋಣ. ಎಲ್ಲರೂ ರೆಡಿ ಇದ್ದೀರಾ? ಅದಕ್ಕೆ ಅಲ್ವಾ ಸರ್ ಸೇರಿರೋದು? Yes, sir. ಹೌದಲ್ವಾ? ಓಕೆ. ಹೌದು ಸರ್. ಇದ್ರ ಜೊತೆಲಿ ನೀವೆಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗತ್ತೆ. ಕೆಲವ್ರಿಗೆ ಹಿಂಸೆ ತೊಂದರೆ ಇರೋರು ಬೇಡ, ಹೇಳ್ತಾ ಇರೋದು ಯಾಕೆ ಅಂದ್ರೆ ಒಬ್ಬರಿಂದ ಒಬ್ಬರನ್ನ ನೋಡ್ತಾ ಒಂದು ಕನೆಕ್ಷನ್ ಬಿಲ್ಟ್ ಆಗತ್ತೆ. ಆಟೋಮೆಟಿಕ್ ಆಗಿ ಎನರ್ಜಿ ಸರ್ಕಲ್ ಸ್ಟಾರ್ಟ್ ಆಗತ್ತೆ, ಒಂದು ಪಾಸಿಟಿವಿಟಿ ಇರುತ್ತೆ. ಆ ಪಾಸಿಟಿವಿಟಿನ ನೀವು ಕನೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಕ್ಲಾಸಸ್ ಅಲ್ಲಿ ಕ್ಯಾಮ್ರಾ ಆನ್ ಆಗ್ಲೇಬೇಕು. ಓಕೆನಾ? ನೀವು ಎಷ್ಟು ಕ್ಯಾಮ್ರಾ ಆನ್ ಮಾಡ್ತೀರಿ ಅಷ್ಟು ಒಳ್ಳೇದೇ. ಅಲ್ಲಿ ಏನಾದ್ರು ಆತರ ತೊಂದರೆ ಇದ್ರೆ ಮೇಜರ್ ಆಗಿ ಬೇಡ, ಬಟ್ ಹೇಳೋದು ನೀವು ಎಷ್ಟು ಈಗ ಏನಕ್ಕೆ ಅದನ್ನು ನಾನು ಫ್ರೀ ಕ್ಲಾಸ್ ಅಲ್ಲಿ ಹೇಳಿರ್ತೀನಲ್ವಾ, ಕ್ಯಾಮ್ರಾ ಆನ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಇಂಟ್ರೆಸ್ಟ್ ಸಂಪೂರ್ಣವಾಗಿ ನಮ್ಮ ಮೇಲೆ ಇರುತ್ತೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಅನ್ನೋದೊಂದು ಇರುತ್ತಲ್ವಾ ಮೈಂಡ್ ಅಲ್ಲಿ. ಸೊ ಅವಾಗ ಸಂಪೂರ್ಣವಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಿ, ಕನೆಕ್ಷನ್ ಇದ್ದೇ ಇರುತ್ತೆ. ಕ್ಯಾಮ್ರಾ ಆಫ್ ಮಾಡಿದ್ರಿ ಅಂದ್ರೆ ನೀವು ಕುತ್ಕೊಳ್ಳೋ ಪೋಸ್ಟರ್ ಆಗ್ಬೋದು, ನೀವು ಏನ್ ಮೈಂಡ್ ಅಲ್ಲಿ 2-2-3 ಓಡ್ತಾ ಇರುತ್ತೆ. ನಮ್ಮ ಮೈಂಡ್ ಅಲ್ಲಿ ಅಟ್ ಎ ಟೈಮ್ ಅಲ್ಲಿ ಎಷ್ಟು ಥಾಟ್ಸ್ ಓಡುತ್ತೆ, ಹೌದಲ್ವಾ? ಸೊ ಹಾಗಾಗಿ ಅದೆಲ್ಲ ಬರಬಾರ್ದು ಅಂತ ಹೇಳಿದ್ರೆ ನೀವು ಲೈವ್ ಅಲ್ಲಿ ಕನೆಕ್ಟ್ ಆಗ್ಬೇಕು. ಕನೆಕ್ಟ್ ಆದಾಗೆ ನಿಮ್ಗೆ ಬೇಗ ಜಲ್ದಿ ವಿದ್ಯೆಗಳು ಬೇಗ ಕಲಿಯೋದು ಕೂಡ. ಸೊ ಹಾಗಾಗಿ ಇದ್ರಲ್ಲಿ ಬರುವಂತ ಸ್ಟೆಪ್ಸ್ ಏನಂತ ಹೇಳಿದ್ರೆ ಮುಖ್ಯವಾಗಿ ಸೇಫ್ಟಿ. ನಾವು ಇನ್ನೊಬ್ಬರ ಕರ್ಮಕ್ಕೆ ಕೈ ಹಾಕ್ತಾ ಇದೀವಿ ಎಂದಾಗ ನಮ್ಮ ಸೇಫ್ಟಿ ಫಸ್ಟ್ ನೋಡ್ಕೋಬೇಕಲ್ವಾ. ಬಂದಿರತಕ್ಕಂಥವ್ರ ವಿಚಾರಗಳು ಏನೇನಿರುತ್ತೆ, ಅವ್ರಿಗೆ ಯಾವ್ಯಾವ ನೆಗೆಟಿವಿಟಿಗಳಿರುತ್ತೆ ನಮ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಫಸ್ಟ್ ನಮ್ಮ ಸೇಫ್ಟಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಯುವಂಥದ್ದು. ಅದರ ಜೊತೆಯಲ್ಲಿ ಆ ಸೇಫ್ಟಿ ಮೆಜರ್ಸ್ ಅಲ್ಲಿ ನಿಮ್ಮ ಬ್ರೀತ್ ಟೆಕ್ನಿಕ್ ಕೂಡ ತುಂಬಾನೇ ಹೆಲ್ಪ್ ಆಗುವಂಥದ್ದು. ಮುಖ್ಯವಾಗಿ ಅದನ್ನ ಕಲಿಬೇಕಾಗಿರುವಂತ ವಿಚಾರ. ಜೊತೆಗೆ ಅವರ ಅಪ್ಪಣೆ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಅವರ ಆತ್ಮದ ಪರ್ಮಿಷನ್. ಅವರ ಪರ್ಮಿಷನ್ ಇಲ್ಲದೆ ನಾವು ಯಾರ್ದಾದ್ರೂ ಪರ್ಮಿಷನ್ ಇಲ್ಲದೆ ತೋರಿಸುತ್ತೆ ನಮ್ಗೆ. ಖಂಡಿತವಾಗ್ಲೂ ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಗೊತ್ತಾಗತ್ತೆ, ಬಟ್ ಅದು ನಮ್ಗೆ ನಮ್ಮ ಕರ್ಮಕ್ಕೆ ಆಡ್ ಆಗತ್ತೆ. ಆ ಕೆಲಸ ಮಾತ್ರ ಯಾವುದೇ ಕಾರಣಕ್ಕೂ ಯಾರು ಮಾಡಬಾರ್ದು. ಇದು ತುಂಬಾನೇ ಇಂಪಾರ್ಟೆಂಟ್ ವಿಚಾರ. ನಮ್ಗೆ ಮೊದಲನೇದಾಗಿ ನಮ್ಮ ಸೇಫ್ಟಿ ಬಹಳ ಮುಖ್ಯ. ಸೊ ನಮ್ಗೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಮೊದಲನೇ ಸ್ಟೆಪ್ ಅಲ್ಲಿ ಕಲಿಯುವಂಥದ್ದು. ಎರಡನೇ ಸ್ಟೆಪ್, ನಾವು ಯಾರ್ದಾದ್ರೂ ನಾವು ಕರ್ಮಗಳನ್ನ ನೋಡ್ಬೇಕು ಅಥವಾ ಅವ್ರ ರೀಡಿಂಗ್ ನ ನೋಡ್ಬೇಕು ಅಂತ ಹೇಳಿದ್ರೆ, ರೆಕಾರ್ಡ್ಸ್ ನ ನೋಡ್ಬೇಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ ಅವರ ಪರ್ಮಿಷನ್, ಅವರ ಆತ್ಮದ. ಈಗ ಯಾರೋ ಮನೆಯವ್ರು ಬರ್ತಾರೆ, ಎಕ್ಸಾಂಪಲ್ ಹೆಣ್ಮಕ್ಳಿಗೆ ನಾನು ಜಾಸ್ತಿ ಹೇಳುವಂಥದ್ದು, ಬಂದು ನಿಮ್ಮ ಹತ್ರ ಗೊಳಾಡ್ತಾರೆ ಅಂತ ಇಟ್ಕೊಳ್ಳಿ, ನಮ್ಮ ಯಜಮಾನ್ರದ್ ನೋಡಿ ನಾವು ಅವ್ರ ಪರ್ಮಿಷನ್ ಇಲ್ದೆ ನೋಡಿದ್ರೆ ಅದು ನಮ್ಮ ಆತ್ಮಕ್ಕೆ ಒಂದು, ಹೌದಲ್ವಾ, ತಪ್ಪೇ ಅಲ್ವಾ ಅದು? ಯಾರದೇ ಪರ್ಮಿಷನ್ ಇಲ್ದೆ ಅದರಲ್ಲೂ ನಾವು ಕೈ ಹಾಕ್ತಿರೋದು ಎಲ್ಲಿಗೆ? ಅವರ ಕರ್ಮಕ್ಕೆ. ಸೊ ಅವ್ರ ಕರ್ಮಕ್ಕೆ ನಾವು ಕೈ ಹಾಕ್ಬೇಕಾದ್ರೆ ಅವ್ರ ಆತ್ಮದ ಪರ್ಮಿಷನ್ ಇಲ್ದೆ ನಾವೇನಾದ್ರೂ ಕೈ ಹಾಕಿದ್ರೆ ಅದು ನಮ್ಗೆ ಕರ್ಮ ಕಟ್ಟುತ್ತಾ ಇಲ್ಲ.
ಎರಡನೇದಾಗಿ ಮಕ್ಕಳ ವಿಚಾರದಲ್ಲಿ ಜಾಸ್ತಿ ಯಾರು ಅವ್ರ ಪರ್ಮಿಷನ್ ಇದ್ರೂ ಕೂಡ ಅಂತ ಸೀರಿಯಸ್ ವಿಚಾರದಲ್ಲಿ ಇದ್ರೆ ಮಾತ್ರ ನಾವು ನೋಡ್ಬೇಕೇ ಹೊರತು ಸೀರಿಯಸ್ ವಿಚಾರದಲ್ಲಿ ಇದ್ರು 14 ವರ್ಷದ ಮಕ್ಕಳು ಒಳಗಡೆ ನಾವು ನೋಡಬಾರ್ದು ಅಂತಾನೆ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಬರೋವಂಥದ್ದು ಅದಕ್ಕೆ ರೆಮಿಡೀಸ್ ಹೇಗ್ ಬರುತ್ತೆ. ಕರ್ಮನ ನೋಡಿದ್ರಿ, ಇಲ್ಲಿ ಕರ್ಮ ನೋಡುವಂತ ಜಾಗದಲ್ಲಿ ಒಬ್ರು ಎಕ್ಸಾಂಪಲ್ ಚಂದನ ಮ್ಯಾಮ್ ನೋಡಿದಾಗ ಕಾಣೋ ಅಂಥದ್ದಕ್ಕೂ ಅನ್ನಪೂರ್ಣ ಮ್ಯಾಮ್ ನೋಡಿದಾಗ ಕಾಣೋ ಅಂಥದ್ದು ಖಂಡಿತವಾಗ್ಲೂ ಬೇರೆ ಬೇರೆನೆ ಇರುತ್ತೆ. ಯಾರಿಗೂ ಹೆಂಗೆ ಬೇರೆ ಬೇರೆ ಅಂತ ನಾವು ನೋಡಿದ್ರು ಕೂಡ ನೀವು ನೋಡುವ ಡೈರೆಕ್ಷನ್ ಚೇಂಜ್ ಕಾಣ್ತಾ ಇರುತ್ತೆ. ಇದು ಇದರಲ್ಲಿ ತುಂಬಾ ಜನ ಹೇಳ್ತಾರೆ ನನಗ್ ಕಂಡಿದ್ದೆ ನಿನಗೂ ಕಾಣತ್ತಾ. ಮೂಲವಾಗಿ ರಿಸಲ್ಟ್ ಬಂದಾಗ ಸೇಮ್ ರಿಸಲ್ಟ್ ಇರುತ್ತೆ, ಬಟ್ ನೀವು ನೋಡುವಂತ ವಾತಾವರಣ ಬದಲಾಗಿರುತ್ತೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಜನ್ಮ ಅಂತ ಹೇಳಿದ್ರೆ ಕಮ್ಮಿ ಅಂದ್ರೂ 150 ಜನ್ಮದವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಕಮ್ಮಿ ಅಂದ್ರೆ ಹಂಗಂತ 150 ಹಿಂದಿನ ಜನ್ಮದಲ್ಲಿ ಮಾಡ್ರೆ ಕರ್ಮ ಇನ್ನೂ ಬರುತ್ತಾ ಅಂತ ಹೋದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂತ ಹೇಳಿದ್ರೆ ಕರ್ಮ ಅನ್ನೋದು ಖಂಡಿತವಾಗ್ಲೂ ಧರ್ಮಪಾಲಕರು ಅಂತ ಏನ್ ಹೇಳ್ತೀವಿ, ಅವ್ರು ಆ ಕರ್ಮಗಳನ್ನ ತೀರ್ಸಿರ್ತಾರೆ. ಆದ್ರೂ ಒಂದ್ 2-3 ಹಿಂದಿನ ಜನ್ಮದಲ್ಲಿ ನಾವೇನಾದ್ರೂ ಸಮಸ್ಯೆಗಳು ಮೇಜರ್ ಆಗಿ ಮಾಡಿರೋಂಥ ಕರ್ಮಗಳು ಈಗ್ಲೂ ಅನುಭವಿಸ್ತಾ ಇರ್ತೀವಿ. ಅದನ್ನ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ಇದನ್ನ ಬಳಸುವಂಥದ್ದು. ಯಾವ ರೀತಿ ಒಂದು ಸಣ್ಣದಾಗಿ ನಾವು ಒಂದ್ 2-3 ಉದಾಹರಣೆ ಕೊಡೋದಾದ್ರೆ, ಈಗ ಈ ಜನ್ಮದಲ್ಲಿ ಯಾರೋ ಒಬ್ರು ನರ್ಸಿರ್ತಾರೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಅದು ಇದು ಹೋದ್ ಜನ್ಮದಲ್ಲಿ ಮಾಡಿರೋಂಥದ್ದು ಕ್ಲೈಂಟ್ ಬಂದಿದ್ ವಿಚಾರ ನಾನು ಹೇಳ್ತಾ ಇರೋಂಥದ್ದು. ದುಡ್ಡಿನ ಆಸೆಗೆ, ಹಣದ ಆಸೆಗೆ ಮಾಡಿರ್ತಕ್ಕಂಥ, ಆ ಪದ ನಾನು ಹೇಳೋ ಆಗಿಲ್ಲ, ತೆಗ್ದಾಕಿರೋಂಥದ್ದು ವಿಚಾರಗಳು. ಅದೇನಾಗತ್ತೆ, ಈ ಜನ್ಮದಲ್ಲಿ ಅವ್ರಿಗೆ ಮಕ್ಳು ಭಾಗ್ಯ ಇಲ್ದೇ ಆಗಿರೋಂಥದ್ದಾಗ್ಬೋದು. ಅದೇ ರೀತಿ ಹೋದ್ ಜನ್ಮದಲ್ಲಿ ಅಕ್ಕ ತಂಗಿದ್ರಿಗೆ ಮೋಸ ಮಾಡಿ ತಿಂದಿರೋಂಥ ಹಣ ಆಸ್ತಿ ಆಗಿದ್ದೆ. ಅದೇ ಈ ಜನ್ಮದಲ್ಲಿ ಆ ಹೆಣ್ಣು ಜೀವಗಳು ಏನವ್ರು ಶಾಪ ಹಾಕಿದ್ರೆ ನೀನ್ ಜನ್ಮಕ್ಕೂ ಅವನು ಉದ್ಧಾರ ಆಗಲ್ಲ, ಜನ್ಮಕ್ಕೂ ಅವನು ಹಾಳಾಗೋಗ್ತಾನೆ. ಅದು ಈ ಜನ್ಮದಲ್ಲಿ ಬರೀ ಹೆಣ್ಣು ಮಕ್ಕಳಿಂದಾನೇ ಮೋಸ ಹೋಗಿರೋಂಥ ಕೇಸಸ್ ಆಗ್ಬೋದು. ನನಗೆ ಇನ್ನೊಂದು ಜನ್ಮ ಅಂತಿದ್ರೆ ಮದ್ವೆನೇ ಬೇಡಪ್ಪ, ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಹೋದ್ ಜನ್ಮದಲ್ಲಿ ಆತರ ಮಾತಾಡಿರೋಂಥವ್ರಿಗೆ ಈ ಜನ್ಮದಲ್ಲಿ ಎಷ್ಟೇ ಬೇಕು ಅಂದ್ರೂ ಕೂಡ ಮದ್ವೆ ಆಗದೆ ಇಲ್ದಿರೋಂಥದ್ದು. ಹೋದ್ ಜನ್ಮದಲ್ಲಿ ಒಬ್ರು ಇಬ್ರು ಮೂವರ್ನ ಗಂಡಸರು ಮದ್ವೆ ಆಗಿರೋಂಥವ್ರಿಗೆ ಈ ಜನ್ಮದಲ್ಲೂ ಮದ್ವೆ ಆಗದೆ ಇರೋಂಥದ್ದು. ಅಲ್ಲಿ ಅವ್ರ ಶಾಪಗಳು ಇನ್ನೂ ಕ್ಲಿಯರ್ ಆಗದೆ ಇರೋಂಥದ್ದು. ಆ ಒಂದು ಸಮಸ್ಯೆಗಳಿಂದಾನೇ ಈ ಜನ್ಮದಲ್ಲೂ ಕೂಡ ನಾವು ನೋವು ತಿಂತಾ ಇರೋಂಥದ್ದು. ಅಂದ್ರೆ ಹೋದ್ ಜನ್ಮದಲ್ಲಿ ಯಾವ್ದೋ ಒಂದು ವ್ಯವಹಾರದಲ್ಲಿ ತುಂಬಾ ಜನಕ್ಕೆ ಮೋಸ ಮಾಡಿರ್ತಾರೆ, ಆದ್ರೆ ಅದೇ ಪರ್ಸನ್ಗೆ ಈ ಜನ್ಮದಲ್ಲಿ ಪ್ರತಿ ಒಂದು ವ್ಯವಹಾರದಲ್ಲೂ ಲಾಸ್, ಯಾವ್ದು ಕೈ ಇಟ್ರು ಲಾಸ್. ಹೆಂಗ್ ಬಂತಿದು? ರಿಪೀಟೆಡ್ ಪ್ಯಾಟ್ರನ್ ಅಂತ ಹೇಳ್ತೀವಿ. ರಿಪೀಟೆಡ್ ಕರ್ಮ ಅದ್ರಲ್ಲಿ ಏನಂತ ಹೇಳ್ತೀವಿ, ಅವ್ರು ಮಾಡಿರೋದ್ನ ಅವ್ರು ಅನುಭವಿಸ್ಲೇಬೇಕಲ್ವಾ. ಹಂಗಂದ್ರೆ ಇವಾಗ ಹೆಂಗ್ ಸರ್ ಇದ್ರಲ್ಲಿ ನಾವು ಸಜೆಷನ್ಸ್ ಕೊಡೋದು? ಅದು ಕೂಡ ಉತ್ತರ ನಿಮ್ಗೆ ಅಲ್ಲೇ ಸಿಗತ್ತೆ. ಅದೇ ಮುಖ್ಯವಾಗಿ ನಾವು ನೋಡುವಂಥದ್ದು ಆಕಾಶಿಕ್ ರೆಕಾರ್ಡ್ ರೀಡಿಂಗ್ ಅಂತ ಹೇಳುವಂಥದ್ದು. ಇದು ಏನು ಹೊಸ ವಿದ್ಯೆನಾ? ಖಂಡಿತವಾಗ್ಲೂ ವಿದ್ಯೆ ಹೆಸರು ಹೊಸದು, ಆದ್ರೆ ಮೂಲ ತುಂಬಾ ಹಳೇದು. ಹೇಗೆ ಹಳೇದು ಅಂದ್ರೆ ಯಾವ ರೀತಿ? ನಮ್ಮ ಋಷಿ ಮುನಿಗಳು, ನಮ್ಮ ಗುರುಗಳು, ನಮ್ಮ ಹಿರಿಯರುಗಳು ಯಾರಾದ್ರೂ ಒಬ್ಬ ಮನುಷ್ಯ ಹತ್ರ ಬಂದು ನಿಂತ್ಕೋತಿದ್ದಂಗೆ ಅವನ ಹೆಸರು ಸಮೇತ ಹೇಳಿರೋದನ್ನ ಕೇಳಿದೀವಾ? ಆ ಶಕ್ತಿ ಇದೆ ಅಲ್ವಾ ನಮ್ಮವ್ರಿಗೆ? ಸೊ ಅದೇ ವಿದ್ಯೆ. ಬಟ್ ಇಲ್ಲಿ ಏನು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಅಂತ ಕೆಲವು ಸ್ಟೆಪ್ಸ್ ನ, ಅಂದ್ರೆ ಕೀಲಕಂ ಅಂತ ನಾವೇನು ಕೀಲಕಗಳನ್ನ ಹಾಕ್ತಾರೆ ನಮ್ಮ ಮಂತ್ರಗಳಿಗೆ ಅಂತ ಕೇಳಿದೀವಲ್ವಾ, ಆ ಸ್ಟೆಪ್ಸ್ ನ ಇಲ್ಲಿ ಫಾಲೋ ಮಾಡುವಂತದ್ರಿಂದ ನಮ್ಗೆ ಈಸಿಯಾಗಿ ಕನೆಕ್ಟ್ ಆಗತ್ತೆ ಅಂತ ಹೇಳುವಂತ ವಿಚಾರ. ಸೊ ಆ ಸ್ಟೆಪ್ಸ್ ನ ಕಲ್ತು ಆ ಸ್ಟೆಪ್ಸ್ ನ ಮುಖಾಂತರವಾಗಿ ನಾವು ಅದನ್ನ ರೀಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬಾನೇ ಸುಲಭವಾಗಿ ಅದಕ್ಕೆ ಉತ್ತರಗಳು ಸಿಗುತ್ತೆ, ಮತ್ತೆ ಅದಕ್ಕೆ ಪರಿಹಾರಗಳು ಕೂಡ ಅಲ್ಲೇ ಬರುತ್ತೆ. ಪರಿಹಾರಗಳು ಹೆಂಗ್ ಬರುತ್ತೆ ಅಂತಾನು ನಾವು ನೋಡ್ಬೋದು. ನಿಮ್ಮಲ್ಲೇ ಗೊತ್ತಿರುವಂತ ಪರಿಹಾರಗಳು, ನಿಮಗೆ ಗೊತ್ತಿರುವಂತ ಪರಿಹಾರಗಳನ್ನ ಸೂಚಿಸುವಂಥದ್ದು ಇದರಲ್ಲಿ ಪರಿಹಾರ ಸಿಗೋ ವಿಧಾನ. ನಿಮ್ಗೇನೋ ಗೊತ್ತಿಲ್ದಿರೋ ಪರಿಹಾರಗಳು ಖಂಡಿತವಾಗ್ಲೂ ಬರಲ್ಲ ಇದರಲ್ಲಿ. ಅಂದ್ರೆ ಫಸ್ಟ್ ಥಾಟ್ ಅಂತ ಹೇಳ್ತೀವಿ, ಅಥವಾ ಅದಕ್ಕೆ ನಾನು ಮುಂದೆ ಹೋಗ್ತಾ ಇದನ್ನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸುಮ್ಮನೆ ಇಂಟ್ರಡಕ್ಷನ್ ಅಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ ಇದೆಲ್ಲ ಹೇಗೆ ವರ್ಕ್ ಆಗತ್ತೆ ಅಂತ. ಸೊ ಇದಕ್ಕೆ ನಾನು ಹೇಳೋದು ಮುಖ್ಯವಾಗಿ ನಮ್ಮ ಇಂಟ್ಯೂಷನ್ ನ ಎನ್ಹಾನ್ಸ್ ಮಾಡೋದು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಾಗ, ನಮ್ಮ ಒಂದು ಆವರವನ್ನ ಕ್ಲೆನ್ಸ್ ಮಾಡಿ ಕ್ಲೀನ್ ಆಗಿ ಇಟ್ಕೊಂಡಾಗ, ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಾಗ, ಅಂದ್ರೆ ಮುಖ್ಯವಾಗಿ ನಮ್ಮಲ್ಲೇ ತೊಂದರೆ ಇಟ್ಕೊಂಡು ಇನ್ನೊಬ್ರನ್ನ ನೋಡಕ್ಕಾಗತ್ತಾ?
ಸೊ ಅದಕ್ಕೆ ಇಲ್ಲಿ ಹೇಳುವಂಥದ್ದು ಮುಖ್ಯವಾಗಿ ನಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದು ಇಲ್ಲಿ ತುಂಬಾನೇ ಅವಶ್ಯಕತೆ ಇರುವಂತ ವಿಚಾರ. ಹಾಗಾಗಿ ಪ್ರತಿಯೊಬ್ಬರ ಚಕ್ರಗಳನ್ನು ನಾವು ಚೆಕ್ ಮಾಡೋಣ ಕ್ಲಾಸಲ್ಲಿ. ಅದನ್ನ ಚೆಕ್ ಮಾಡ್ತಾ ಯಾರಿಗೆ ಯಾವ ಚಕ್ರದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನ ಫಸ್ಟ್ ಕಲ್ತ್ಕೊಳ್ಳೋಣ, ನೋಡ್ಕೊಳ್ಳೋಣ, ಹೌದಲ್ವಾ? ಅದನ್ನ ಚೆಕ್ ಮಾಡ್ಕೊಳ್ತಾ ಅದಕ್ಕೆ ಬೇಕಾಗಿರುವಂತ ವಿಚಾರಗಳನ್ನ ನಾನು ಮೊದಲಾಗಿ ನಿಮ್ಗೆ ತಿಳಿಸೋವಂಥದ್ದು. ನಿಮ್ಮ ಆ ಚಕ್ರಗಳನ್ನ ಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ, ನಿಮ್ಮ ಆವ್ರ ಕ್ಲೆನ್ಸ್ ಆಯ್ತು ಅಂತ ಹೇಳಿದ್ರೆ, ಹೌದಲ್ವಾ? ನಿಮ್ಮ ಆವ್ರ ಕ್ಲೆನ್ಸ್ ಆಯ್ತು, ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಕನೆಕ್ಟಿವಿಟಿ ತುಂಬಾನೇ ಫಾಸ್ಟ್ ಆಗುತ್ತೆ, ತುಂಬಾನೇ ಈಸಿಯಾಗಿ ಆಗುತ್ತೆ. ಮೊದಲು ನಿಮ್ ಬಗ್ಗೆ ನೀವು ತಿಳ್ಕೊಂಡ್ಮೇಲೆ ಇನ್ನೊಬ್ರಿಗೆ ಹೇಳಕ್ಕೆ ನಂಬಿಕೆ ಬರುತ್ತಾ ಬರಲ್ವಾ? ಮೊದಲು ನಾವು ಮಾಡೋಣ, ನಮ್ ಬಗ್ಗೆ ನಾವ್ ಹೇಗ್ ತಿಳ್ಕೊಳ್ಳೋದು ಅಂತ ಪ್ರಾಕ್ಟೀಸ್ ಮಾಡೋಣ. ಅವಾಗ ಒಂದು ನಂಬಿಕೆ, ಬಿಲೀವ್ ಅನ್ನೋದು ಸ್ಟ್ರಾಂಗ್ ಆಗತ್ತೆ. ಬಾಕಿ ವಿಚಾರಗಳು ತಿಳಿಯೋದಕ್ಕೆ ಬಹಳ ಸುಲಭ ಆಗತ್ತೆ, ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಮ್ ಬಗ್ಗೆ ನಾವು ನೋಡೋಣ, ನಮ್ ಬಗ್ಗೆ ನಾವು ತಿಳ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗ್ತಾ ಹೋಗ್ತಾ ನಮ್ ಕ್ಲಾಸಲ್ಲಿ ಎಷ್ಟು ಜನ ಇದಾರೆ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡ್ಬೇಕು. ಇದನ್ನ ಯಾರು ಸುಮ್ನೆ ನಾನು ಕ್ಲಾಸ್ ಕೇಳ್ತೀನಿ ಸುಮ್ನೆ ಆಗ್ತೀನಿ ಅಂದ್ರೆ ನಂಗೆ ನಿಜವಾಗ್ಲೂ ಅವ್ರು ನಾನು ಅದನ್ನ ಇದ್ ಮಾಡಲ್ಲ. ನನಗ್ ಬೇಕಾಗಿರುವಂತದ್ದು ಪ್ರತಿಯೊಬ್ರು ಇದರಲ್ಲಿ ಪಾರ್ಟಿಸಿಪೇಟ್ಸ್. ಗೇಮ್ ನ ರೀತಿಯಲ್ಲಿ ವಿದ್ಯೆಯನ್ನ ಕಲೀಲಿಕ್ಕೆ ಆಸಕ್ತಿ ಯಾವಾಗ ಬರುತ್ತೆ? ಆಟ ಆಡಕ್ ಆಸಕ್ತಿ ಇರುತ್ತಾ ಅಥವಾ ಓದೋದಕ್ಕೆ ಆಸಕ್ತಿ ಇರುತ್ತಾ ಮಕ್ಕಳಿಗೆ? ಆಟ ಆಡೋ ವಿಚಾರ ಆಸೆ ಅಲ್ವಾ? ಸೊ ಈ ವಿದ್ಯೆಯನ್ನು ಕೂಡ ನಾವು ಆಟ ಆಡೋ ರೀತಿಯಲ್ಲೇ ಆಡ್ಕೊಂಡು ಹೋಗ್ಬೇಕು. ಅವಾಗ ಬೇಗ ನಮ್ಗೆ ಅಭ್ಯಾಸ ಆಗತ್ತೆ ಅಂತ ನಾನು ಹೇಳ್ತಾ ಇರುವಂತದ್ದು. ಚಾಲೆಂಜ್ ನ ರೀತಿಯಲ್ಲಿ ನಾನ್ ನಿಮ್ ನೋಡ್ತೀನಿ, ನೀನ್ ನಮ್ ನೋಡ್ತೀರಾ, ಈ ರೀತಿಯಲ್ಲಿ ನಾವು ಒಂದು ಸ್ಪಿರಿಟ್ ಆಗಿ ಅಂದ್ರೆ ತುಂಬಾನೇ ಇದ್ರಾಗಿ ನಾವು ಕಲೀಲಿಕ್ಕೆ ಸ್ಟಾರ್ಟ್ ಆದ್ರೆ ಎಲ್ಲರೂ 100% ಹೇಳ್ತೀನಿ, ನೀವೆಲ್ಲರೂ ರೀಡರ್ಸ್ ಆಗ್ತೀರಿ. ಓಕೆನಾ? ಯಾರಿಗಾದ್ರೂ ಈ ವಿಚಾರದಲ್ಲಿ ಏನಾದ್ರೂ ಕ್ವಶನ್ಸ್ ಇದೆಯಾ? ಇವಾಗ ಏನಾದ್ರೂ ಕ್ವಶನ್ಸ್ ರೈಸ್ ಆಗಿದ್ಯಾ? ಈಗ್ಲಾದ್ರೂ ಮಾತಾಡ್ರಿ. No, sir. ಸರ್ EFT ಟ್ಯಾಪಿಂಗ್ ಅಂದ್ರೆ ನಾನು ಹೇಳ್ಕೊಡ್ತೀನಿ, ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದೆಲ್ಲ. ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಲ್ವಾ, ನಮ್ಮ ನರನಾಡಿಗಳು. ಅಂದ್ರೆ ಈಗ ಒಂದು ಅದನ್ನ ಒಂದು ಎಕ್ಸಾಂಪಲ್ ಆಗಿ ಕೊಟ್ರೆ, ಒಂದು ಬಿಲ್ಡಿಂಗ್ ಗೆ ವೈರಿಂಗ್ಸ್ ಮಾಡ್ತೀವಲ್ವಾ, ವೈರಿಂಗ್ಸ್ ಮಾಡಿದಾಗ ಅದ್ರ ಜಾಯಿಂಟ್ ಪಾಯಿಂಟ್ಸ್ ಇರುತ್ತಲ್ವಾ, ಅದೇ ರೀತಿಯಲ್ಲಿ ನಮ್ಮ ನಾಡಿಗಳು ಅಂತ ಹೇಳ್ತೀವಿ ಅದನ್ನ. ನಮ್ಮ ಒಂದು ಆ ಸಂಪೂರ್ಣವಾಗಿ ಎಲ್ಲಿಂದ ನಮ್ಮ ಏನು ಈ ಒಂದು ಇದರಿಂದ ನರಗಳು ಪಾದದವರೆಗೂ ಹೋಗಿರುತ್ತೆ, ಎಲ್ಲೆಲ್ಲಿ ಜಾಯಿಂಟ್ಸ್ ಆಗತ್ತೆ ಆ ಮೇಜರ್ ಪಾಯಿಂಟ್ಸ್ ಒಂದೊಂದು ಪಾತ್ರವನ್ನ ಹೋಲುತ್ತೆ ಅಂತ. ಈಗ ನಿಮ್ಗೆ ಯಾವ್ದಾದ್ರು ಒಂದು ರೈಟ್ ಪೊಸಿಷನ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಪಾರ್ಶ್ವವಾಯು ಏನಾದ್ರೂ ಆತರ ಆಗಿರೋರ್ಗೆ ಅದು ಕಂಪ್ಲೀಟ್ ಬ್ಲಾಕ್ ಆದ್ಮೇಲೆ ತಾನೇ ಅದೆಲ್ಲ ಕೈ ಕಾಲ ಆಡದೇ ಇರೋ ರೀತಿಯಲ್ಲಿ ಅದೆಲ್ಲ ಆಗುವಂಥದ್ದು. ಸೊ ಆ ಪಾಯಿಂಟ್ಸ್ ನ ಇಲ್ಲಿ ಯೂಸ್ ಮಾಡಿಕೊಂಡು ಸುಮಾರು ಪಾಯಿಂಟ್ಸ್ ಬರುತ್ತೆ, ಅದೆಲ್ಲವನ್ನು ಹೇಳ್ತೀನಿ. ಎಷ್ಟು ಈ ವಿದ್ಯೆಗೆ ಬೇಕಾಗಿರೋದು ನಿಮ್ಗೆ ಇಂಟ್ಯೂಷನ್ಲಿ ಕನೆಕ್ಟ್ ಆಗಕ್ಕೆ ಮತ್ತೆ ಈ ವಿದ್ಯೆಗೆ ಬೇಕಾಗಿರುವಂಥದ್ದು ಎಷ್ಟು ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತಲ್ವಾ, ಅದನ್ನ ತಿಳ್ಕೊಂಡು ಆ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಳ್ತಾ ಮಾಡೋಣ. ಇದ್ರ ಜೊತೆಲಿ ಸ್ವಲ್ಪ ನಾವು ಕೂಡ ಈ ಒಪನೋಪನ ಇದೆಲ್ಲ ಏನ್ ಮಾಡಿದ್ರೆ ಅದೇ ತರದಲ್ಲಿ ಬೇರೆ ವಿಚಾರನ ಅಂದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಇರತಕ್ಕಂಥ ವಿಚಾರಗಳನ್ನ ಬಳಸ್ಕೊಳ್ಳೋಣ. ಓಕೆನಾ? ಅವೆಲ್ಲ ಬಂದಿರೋದು ಇಲ್ಲಿಂದಾನೆ. ಅಂದ್ರೆ ಇಲ್ಲಿಂದ ಹೋಗಿ ಅದಕ್ಕೆ ಬೇರೆ ಹೆಸರುಗಳು ಅಥವಾ ಬೇರೆ ವಿಧಾನಗಳು ಸೇರಿ ಮತ್ತೆ ನಮ್ಗೆ ಉಲ್ಟಾ ಬಂದಿರುವಂತ ವಿದ್ಯೆಗಳೇ ಅಲ್ವಾ? ಸೊ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ವಿದ್ಯೆನೆ ನಾವು ಸ್ಟ್ರಾಂಗ್ ಆಗಿ ಕಲಿಯೋಣ. ಓಕೆನಾ? ಎಲ್ಲಾರು ರೆಡಿ ಇದ್ದೀರಾ? ರೆಡಿ ಇದ್ರೆ ರೆಡಿ ಅಂತ ಟೈಪ್ ಮಾಡ್ಬೋದಾ, ಹೇಳ್ಬೋದಾ? ಎಲ್ಲಾರು ಒಂದೇ ಸರಿ ಹೇಳಿದ್ರೆ ಒಂಥರ ಸಂತೋಷ ಆಗುತ್ತೆ. ನೀವೇನು ಮಾತಾಡಿಲ್ಲ ಅಂದ್ರೆ ನಾನು ಬ್ಲಾಂಕ್ ಆಗ್ತೀನಿ ಹೋಗ್ತಾ ಹೋಗ್ತಾ. ರೆಡಿ ಸರ್. Ready, sir. ವೆರಿ ಗುಡ್, ವೆರಿ ಗುಡ್. ಓಕೆ, ಮತ್ತೆ ಮಂಡೇ ಸೇರೋಣ. ಮಂಡೇ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ನಿಮ್ಗೆ. ಈ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರು, ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಯಾರಿಗೆ ಏನೇ ಡೌಟ್ಸ್ ಇದ್ರು ಕ್ಲಾಸ್ ಅಲ್ಲಿ ಒಂದ್ ಪಕ್ಷ ನಿಮ್ಗೆ ಕೇಳಕ್ ಆಗಿಲ್ಲ ಅಂದ್ರು ಒಂದ್ 5 ಕ್ಲಾಸ್ ಬಿಟ್ಬಿಡಿ, 5 ಕ್ಲಾಸ್ವರೆಗೂ ಕ್ಲಾಸಲ್ಲೇ ಕೇಳಿ. ಅದಾದ್ಮೇಲೆ ಏನೇ ಡೌಟ್ಸ್ ಇದ್ರು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳ್ಬೋದು. ನಮ್ಮಲ್ಲಿ ಏನು ಕೇಳಕ್ ಆಗದೆ ಇರೋ ರೀತಿ ಅಥವಾ ಮಾತಾಡಕ್ ಆಗದೆ ಇರೋ ರೀತಿ ಯಾರು ಬಿಡಲ್ಲ. ಬೈ ಚಾನ್ಸ್ ನೀವು ಕಾಲ್ ಮಾಡಿದಾಗ ನಾವೇನಾದ್ರು ಕಾಲ್ ಪಿಕ್ ಮಾಡಿಲ್ಲ ಅಂದ್ರು, ನಾವೇನಾದ್ರು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೂ ಕೂಡ ಮತ್ತೆ ರಿಟರ್ನ್ ಕಾಲ್ ಬಂದೇ ಬರುತ್ತೆ, ಸ್ವಲ್ಪ ಟೈಮ್ ತಗೊಂಡು. ಎಲ್ಲಾದ್ರೂ ಹೋಮದಲ್ಲೋ ಅಥವಾ ಪೂಜೆ ಪುನಸ್ಕಾರದಲ್ಲೋ ಇದ್ರೆ ಮಾತ್ರ ಕಾಲ್ ರಿಸೀವ್ ಮಾಡಿರಲ್ಲ. ಬಾಕಿ ಟೈಮಲ್ಲಿ 100% ರಿಸೀವ್ ಮಾಡ್ತೀವಿ. ಅಥವಾ ಏನೋ ಡೌಟ್ಸ್ ಇದ್ರು ಕೂಡ ಖಂಡಿತವಾಗ್ಲೂ ನಾವು ಅದನ್ನ ಕ್ಲಿಯರ್ ಮಾಡೇ ಮಾಡ್ತೀವಿ. ಓಕೆನಾ? ಬಟ್ ನನಗೆ ಬೇಕಾಗಿರೋದು ನಿಮ್ಮ ಹುಮ್ಮಸ್ ಕಮ್ಮಿ ಆಗ್ಬಾರ್ದು. ನಿಮ್ಮಲ್ಲಿ ಆ ಖುಷಿ ಇದ್ರೆ ಮಾತ್ರ ನೀವು ಅದನ್ನ ಖಂಡಿತವಾಗ್ಲೂ ಕಲಿತೀರಿ. ಓಕೆನಾ? ಓಕೆ, ಫೈನ್. ಸೋಮವಾರ ಸೇಮ್ ಟೈಮ್ ಜಾಯ್ನ್ ಆಗೋಣ. ಎಲ್ಲರೂ ರೆಡಿ ಇರಿ. ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ತಿದ್ದೀರಿ. ಎಲ್ಲರೂ ನಿಮ್ಮ ಕುಲದೇವ್ರನ್ನ, ನಿಮ್ಮ ಇಷ್ಟ ದೇವರನ್ನ, ನಿಮ್ಮ ಗುರುಗಳನ್ನ ನೆನ್ಸ್ಕೊಳ್ತಾ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇದ್ದೀರಿ, ಕಲಿತಾ ಇದ್ದೀರಿ. ಇದರಲ್ಲಿ ನಿಮ್ಮ ಹೆಸರುಗಳು ಮುಂದೆ ತುಂಬಾ
ದೊಡ್ಡದಾಗಿ ಬೆಳಿಬೇಕು. ಏನೇ ನಮ್ಮ ಓಂ ಶ್ರೀ ಡಿವೈನ್ಸ್ ಅನ್ನೋ ಒಂದು ಸಂಸ್ಥೆ ಅಂತ ಹೇಳ್ತೀವಿ, ಈ ಸಂಸ್ಥೆಯಲ್ಲಿ ಬಂದು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಿರಿ, ನಿಮ್ಮ ಹೆಸರು ಖಂಡಿತವಾಗ್ಲೂ ಅಜರಾಮರ ಆಗ್ಬೇಕು, ಅಥವಾ ನಿಮ್ಮ ಒಂದು ಹೆಸರು ನಿಮ್ಮ ಒಂದು ಮನೆತನದಲ್ಲಿ ಉಳಿಬೇಕಂತ ಹೇಳಿದ್ರೆ ಇದರಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾನೇ ಮುಖ್ಯ ಆಗಿರುತ್ತೆ. ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದಷ್ಟು ಖಂಡಿತವಾಗ್ಲೂ ಕಲಿತೀರಿ. ಕಲಿಸೋ ಕರ್ತವ್ಯ ನಂದಾಗಿರುತ್ತೆ, ಕಲಿಯೋ ಆಸೆ ನಿಮ್ಮಲ್ಲಿ ಇರ್ಬೇಕಷ್ಟೇ. ಎಲ್ಲಿ ಕಲ್ತ್ರಿ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು, ಓಂ ಶ್ರೀ ಡಿವೈನ್ಸ್ ಅಲ್ಲಿ ಕಲ್ತ್ವಿ, ಹರ್ಷವರ್ಧನ್ ಸರ್ ಹತ್ರ ಕಲ್ತ್ವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಉಳಿಬೇಕು. ಅಂದ್ರೆ ನೀವು ರೆಡಿ ಇರಬೇಕು. ನಾನ್ ರೆಡಿ ಇದ್ದೀನಿ ಪ್ರತಿಯೊಂದು ಸ್ಟೆಪ್ ಅಲ್ಲೂ, ನೀವು ರೆಡಿ ಇರ್ಬೇಕು ಅಷ್ಟೇ. ಇಲ್ಲಿ ಮುಖ್ಯವಾಗಿ ಹೇಳುವಂಥದ್ದು, ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವರು, ನಿಮ್ಮ ಗುರುಗಳು ಅಂತ ಏನೆಲ್ಲ ಇದೆ, ಎಲ್ಲರ ಹತ್ರ ನೀವು ಇದನ್ನೇ ಬ್ಲೆಸ್ಸಿಂಗ್ಸ್ ಕೇಳಿ ಖಂಡಿತವಾಗ್ಲೂ ಕಲಿತೀರಿ. ಎಲ್ಲರಿಗೂ ಒಂದು ಒಳ್ಳೆ ಹೆಸರಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಓಕೆ, ಶುಭರಾತ್ರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ. ಓಂ ಶ್ರೀ ಮಾತ್ರ. Thank you, sir. ಥ್ಯಾಂಕ್ Thank ಯು you, ಗುರೂಜಿ. ಥ್ಯಾಂಕ್ ಯು. Thank you. ಎಲ್ಲರಿಗೂ ಒಳ್ಳೇದಾಗಲಿ.